Welcome students, welcome to Confidence Academy. In this video I am going to discuss about journal entries. Journal entries ಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕಂತ ಡಿಸ್ಕಸ್ ಮಾಡೋಣ. BCom ದವರಿಗೆ ಈ ಜರ್ನಲ್ ಎಂಟ್ರೀಸ್ 15 ಮಾರ್ಕ್ಸಿಗೆ ಕೇಳ್ತಾನೆ. ಫಸ್ಟ್ ಜರ್ನಲ್ ಎಂಟ್ರಿ ಅಂದ್ರೇನು, ಅದರ ಮೀನಿಂಗನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದರೆ ಅದರ ಮೀನಿಂಗನ್ನು ಅರ್ಥ ಮಾಡಿಕೊಂಡ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ನಮಗೆ ಈಸಿ ಆಗ್ತಾಯಿದೆ. ರೈಟ್, ಜರ್ನಲ್ ಅಂದರೆ ಏನು ಹೇಳ್ತಾ ಇದೆ ಅಂದರೆ ಮೀನಿಂಗ್ ಆಫ್ ಜರ್ನಲ್, ರೈಟ್, ದ ಸಿಂಪಲ್ ಮೀನಿಂಗ್ ಆಫ್ ಜರ್ನಲ್ ಈಸ್ ಎ ಡೈಲಿ ರೆಕಾರ್ಡ್. ಅಂದರೆ ನಾವು ಏನು ಡೈಲಿ ರೆಕಾರ್ಡ್ ಮಾಡ್ತೀವಿ ಅದಕ್ಕೆ ನಾವೇನಂತ ಹೇಳ್ತೀವಿ, ಜರ್ನಲ್ ಅಂತ ಹೇಳ್ತೀವಿ. ಅಂದರೆ ಏನಾದರೆ ಅಮೌಂಟ್ ಕೊಡೋದಾಗಲಿ ತೊಗೊಳೋದಾಗಲಿ ಒಂದು ಬಿಸ್ನೆಸ್ನಲ್ಲಿ ಬರೆಯೋದು, ಇದು ಅಕೌಂಟಿಂಗಿಗೆ ಸಂಬಂಧಪಟ್ಟಿದ್ದು. ಅಮೌಂಟ್ ಹೋದರೆ, ಅಮೌಂಟ್ ಬಂದರೆ, ಉದ್ರಿ ಮಾರಾಟ ಮಾಡಿದರೆ, ಉದ್ರಿ ಖರೀದಿ ಮಾಡಿದರೆ, ಏನೇ ಒಂದು ಟ್ರಾನ್ಸಾಕ್ಷನ್, ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಂದರೆ ಲೇವಾದೇವಿ, ಕೊಡೋದಾಗಿರ್ಬೋದು ತಗೊಳೋದಾಗಿರ್ಬೋದು, ಅದನ್ನು ನಾವೇನು ಮಾಡಬೇಕು, ಒಂದು ಬುಕ್ನಲ್ಲಿ ಬರಿತೀವಿ, ಅದಕ್ಕೆ ಡೈಲಿ ರೆಕಾರ್ಡ್ ಬುಕ್ನಲ್ಲಿ ಬರಿತೀವಿ, ಅದಕ್ಕೆ ಜರ್ನಲ್ ಅಂತ ಹೇಳ್ತೀವಿ. ದ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರಿಟರ್ನ್ ಡೈರೆಕ್ಟ್ಲಿ ಇನ್ ದ ಅಕೌಂಟ್ಸ್. ಡೈರೆಕ್ಟ್ಲಿ ಪ್ರತಿಯೊಂದು ಸಪ್ರೇಟ್ ಅಕೌಂಟ್ನಲ್ಲಿ ಬರೆಯಲ್ಲ, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ನಲ್ಲಿ ಬರೆಯಲ್ಲ. ನಾವೇನು ಮಾಡ್ತೀವಿ, ಮೊದಲು ಜರ್ನಲ್ ಎಂಟ್ರಿ ಮಾಡ್ಕೊತೀವಿ, ಜರ್ನಲ್ ಆಗಿ ಬರಿತೀವಿ. ರೈಟ್, ಅದಾದಮೇಲೆ ಅದನ್ನು ಅವರವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ ರೀತಿಯಲ್ಲಿ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. Therefore, the journal is also known as book of original entry or prime entry ಅಂತ ಹೇಳ್ತೀವಿ. ಯಾವುದಕ್ಕೆ, ಜರ್ನಲ್ ಬುಕ್ಕಿಗೆ ಒರಿಜಿನಲ್ ಎಂಟ್ರಿ ಅಂತಲೂ ಹೇಳ್ತೀವಿ, ಬುಕ್ ಆಫ್ ಅಥವಾ ಪ್ರೈಮ್ ಎಂಟ್ರಿ ಅಂತ ಹೇಳ್ತೀವಿ. ರೈಟ್, ಮೀನಿಂಗ್ ಆಫ್ ಜರ್ನಲೈಸಿಂಗ್. ಜರ್ನಲ್ ಅಂದರೆ ಏನಂದರೆ ಡೈಲಿ ರೆಕಾರ್ಡ್ ಮಾಡುವ ಒಂದು ಪುಸ್ತಕಕ್ಕೆ ನಾವೇನಂತ ಹೇಳ್ತೀವಿ, ಅದನ್ನು ನಾವೇನಂತ ಹೇಳ್ತೀವಿ, ಜರ್ನಲ್ ಅಂತ ಹೇಳ್ತೀವಿ. ಜರ್ನಲೈಸಿಂಗ್ ಅಂದರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಎಂಟರಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಆಗಿದ್ದ ಕೂಡಲೇ ಅದನ್ನು ಜರ್ನಲ್ ಎಂಟ್ರಿನಲ್ಲಿ ಬರೆಯುವ ಒಂದು ಆ್ಯಕ್ಟಿವಿಟಿ, ಒಂದು ಪ್ರೊಸೆಸ್ಸಿಗೆ ನಾವೇನಂತ ಹೇಳ್ತೀವಿ, ಜರ್ನಲೈಸಿಂಗ್. ಅಫೆಕ್ಟಿಂಗ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಡಬಲ್ ಎಂಟ್ರಿ ಇನ್ ಎ ಬುಕ್. ಅಂದರೆ ಇಲ್ಲಿ ಏನಾಗ್ತೈತೆ ಅಂದರೆ ಎರಡೂ ಆಸ್ಪೆಕ್ಟ್ಸ್, ಅಂದರೆ ಡೆಬಿಟ್ ಆಸ್ಪೆಕ್ಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟ್, ಎರಡೂ ಆಸ್ಪೆಕ್ಟಿಗೆ ಇದು ಎಫೆಕ್ಟ್ ಆಗಿರ್ತೈತೆ. ಅಂದರೆ ಯಾವ್ದು ಅಕೌಂಟ್ನಲ್ಲಿ ಡೆಬಿಟ್ ಆಗಬೇಕು, ಯಾವ್ದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಗಬೇಕಂತ ನಾವು ಬರೆಯೋದಕ್ಕೆ ಜರ್ನಲೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಅದು ಮಾಡುವ ಒಂದು ಪ್ರೊಸೆಸ್ಸಿಗೆ. ಜರ್ನಲ್ ಅಂದರೆ ಬರೆಯಬೇಕು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಡೈಲಿ ರೆಕಾರ್ಡ್ ಬುಕ್ಕನ್ನು ಬರೆಯುವ ಒಂದು ಮೆಥಡಿಗೆ ಬರೆಯೋದಕ್ಕೆ ಜರ್ನಲ್ ಅಂತ ಹೇಳ್ತೀವಿ. ರೈಟ್, ಮತ್ತು ಅದನ್ನು ಬರೆಯುವ ಒಂದು ಆ್ಯಕ್ಟಿವಿಟಿಗೆ ನಾವೇನಂತ ಹೇಳ್ತೀವಿ, ಜರ್ನಲೈಸಿಂಗ್ ಅಂತ ಹೇಳ್ತೀವಿ. ರೈಟ್, ಅಫೆಕ್ಟಿಂಗ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಡಬಲ್ ಎಂಟ್ರಿ ಇನ್ ಎ ಬುಕ್ ಕಾಲ್ಡ್ ಜರ್ನಲ್. ನೆಕ್ಸ್ಟ್, ಜರ್ನಲ್ ಎಂಟ್ರಿ ಅಂದ್ರೇನು, ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ಡ್ಯೂಲಿ ಎಂಟರ್ಡ್. ರೈಟ್, ಅಂದರೆ ನಾವು ಎಂಟರ್ ಮಾಡಿಬಿಟ್ಟು ಬರೆದುಬಿಟ್ಟಿವಿ, ಯಾವ್ದು ಅಕೌಂಟ್ನಲ್ಲಿ ಡೆಬಿಟ್, ಯಾವ್ದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಗ್ತೈತೆ ಅಂತ ಬರೆದುಬಿಟ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ಡೈಲಿ ರೆಕಾರ್ಡೆಡ್. ರೈಟ್, ಅಂದರೆ ಜರ್ನಲ್. ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ಡ್ಯೂಲಿ ಎಂಟರ್ಡ್ ಇನ್ ಎ ಜರ್ನಲ್ ಇಟ್ ಬಿಕಮ್ಸ್ ಎ ಜರ್ನಲ್ ಎಂಟ್ರಿ. ಜರ್ನಲ್ನಲ್ಲಿ ಬರೆಯುವ ಒಂದು ಟ್ರಾನ್ಸಾಕ್ಷನ್ ಆ್ಯಕ್ಟಿವಿಟಿ ಮುಗಿದಿದ ಮೇಲೆ, ಇದು ಒಂದು ಪ್ರೊಸೆಸ್, ಜರ್ನಲೈಸಿಂಗ್ ಆದಮೇಲೆ ಅದನ್ನು ಜರ್ನಲ್ ಎಂಟ್ರಿ ಅಂತ ನಾವು ಹೇಳ್ತೀವಿ. ರೈಟ್, ನೆಕ್ಸ್ಟ್ ನ್ಯಾರೇಷನ್. ಮತ್ತು ಪ್ರತಿಯೊಂದು ಜರ್ನಲ್ ಎಂಟ್ರಿಗೆ ಕಂಪಲ್ಸರಿ ನ್ಯಾರೇಷನ್ ಬರಿಬೇಕು. ನ್ಯಾರೇಷನ್ ಅಂದರೆ ಏನೋ ನೋಡ್ಕೋರಿ, ಇಟ್ ಈಸ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ನೇಚರ್ ಆಫ್ ಟ್ರಾನ್ಸಾಕ್ಷನ್. ಅಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಅದು ಯಾಕೆ ಮಾಡೀವಂತ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಬರಿತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ನ್ಯಾರೇಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೇನಿಂಗ್ ದ ರೀಸನ್ ಫಾರ್ ಡೆಬಿಟಿಂಗ್ ಎ ಪರ್ಟಿಕ್ಯುಲರ್ ಅಕೌಂಟ್ ಆ್ಯಂಡ್ ಕ್ರೆಡಿಟಿಂಗ್ ಅನದರ್ ಅಕೌಂಟ್. ಯಾಕೆ ಈ ಅಕೌಂಟ್ ಡೆಬಿಟ್ ಮಾಡಿವಿ, ಯಾಕೆ ಆ ಅಕೌಂಟ್ ಕ್ರೆಡಿಟ್ ಮಾಡಿವಿ ಅಂತ ಅದರ ಬಗ್ಗೆ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್, ಶಾರ್ಟ್ ನೋಟ್ಸ್ ಬರಿತೀವಿ, ಅದನ್ನು ನಾವೇನಂತ ಹೇಳ್ತೀವಿ, ನ್ಯಾರೇಷನ್ ಅಂತ ಹೇಳ್ತೀವಿ. ಇನ್ನೊಂದು, ಪ್ರತಿಯೊಂದು ಕಂಪಲ್ಸರಿ ಜರ್ನಲ್ ಎಂಟ್ರಿಗೆ ಪ್ರತಿಯೊಂದು ನ್ಯಾರೇಷನ್ ಕಂಪಲ್ಸರಿ ಇರಲೇಬೇಕು, ಇಲ್ಲ ಅಂದರೆ ಅದು ಮೀನ್ಸ್ ಇನ್ಕಂಪ್ಲೀಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಪೋಸ್ಟಿಂಗ್ ಅಂದರೆ ಏನು, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಎಂಟ್ರೀಸ್ ಫ್ರಮ್ ಜರ್ನಲ್ ಟು ದ ರೆಸ್ಪೆಕ್ಟಿವ್ ಅಕೌಂಟ್ಸ್ ಇನ್ ದ ಲೆಡ್ಜರ್. ಈಗ ಜರ್ನಲ್ ಎಂಟ್ರಿ ಮೊದಲು ಮಾಡ್ತೀವಿ, ಜರ್ನಲಿಂದ ಲೆಡ್ಜರ್ ಅಂದರೆ ಏನ್ರಿ, ಪ್ರತಿಯೊಬ್ಬರದು ಸಪ್ರೇಟ್ ಅಕೌಂಟ್. ಈ ಒಂದು ವಿಡಿಯೋದಲ್ಲಿ ನಾವು ಜರ್ನಲ್ ಎಂಟ್ರಿನೂ ನೋಡ್ತೀವಿ, ಲೆಡ್ಜರ್ ಎಂಟ್ರಿನೂ ನೋಡ್ತೀವಿ. ರೈಟ್, ಜರ್ನಲಿಂದ ಲೆಡ್ಜರಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಪೋಸ್ಟಿಂಗ್ ಅಂತ ಹೇಳ್ತೀವಿ. ರೈಟ್, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಎಂಟ್ರೀಸ್ ಫ್ರಮ್ ಜರ್ನಲ್ ಟು ದ ರೆಸ್ಪೆಕ್ಟಿವ್ ಅಕೌಂಟ್ಸ್ ಇನ್ ದ ಲೆಡ್ಜರ್. ಜರ್ನಲಿಂದ ಲೆಡ್ಜರಿಗೆ ಟ್ರಾನ್ಸ್ಫರ್ ಮಾಡುವುದಕ್ಕೆ ಅದಕ್ಕೆ ಈಸ್ ಕಾಲ್ಡ್ ಪೋಸ್ಟಿಂಗ್ ಆರ್ ಲೆಡ್ಜರ್ ಪೋಸ್ಟಿಂಗ್ ಅಥವಾ ಲೆಡ್ಜರ್ ಪೋಸ್ಟಿಂಗ್ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್
ರೂಲ್ಸ್ ಅಂದರೆ ಈಗ ಯಾವ್ದು ಅಕೌಂಟ್ನಲ್ಲಿ ಡೆಬಿಟ್ ಆಗಬೇಕು ಯಾವ್ದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಗಬೇಕಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಈಗ ನಮಗೆ ಗೊತ್ತಾಗಬೇಕಂದ್ರೆ ನಾವಿಲ್ಲಿ ಏನು ಮಾಡ್ತೀವಿ, ರೂಲ್ಸನ್ನು ಫಾಲೋ ಮಾಡ್ತೀವಿ. ರೂಲ್ಸನ್ನು ಏನಂದರೆ ಕೆಲವೊಬ್ರು ಪ್ರೊಫೆಷ್ನಲ್ಸ್ ಅಕೌಂಟಿಂಗ್ ರೂಲ್ಸ್ಗಳನ್ನು ಮಾಡಿದ್ದಾರೆ, ಅದನ್ನು ಫಾಲೋ ಮಾಡಿದರೆ ಆನ್ಸರ್ ಕರೆಕ್ಟ್ ಬರ್ತಾಯಿದೆ, ರೈಟ್? ಅದು ಅಕೌಂಟಿಂಗ್ ರೂಲ್ಸ್ ಏನದಾವೆ, ಇದನ್ನು ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತಲೂ ಕರಿತೀವಿ. ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂಡರ್ ಇಂಗ್ಲೀಷ್ ಸಿಸ್ಟಮ್, ರೈಟ್? ಎರಡು ಸಿಸ್ಟಮ್ ಇದ್ದಾವೆ, ಅಮೇರಿಕನ್ ಸಿಸ್ಟಮ್ ಮತ್ತು ಇಂಗ್ಲೀಷ್ ಸಿಸ್ಟಮ್. ಇಲ್ಲಿ ಇಂಗ್ಲೀಷ್ ಸಿಸ್ಟಮಿನ ಒಂದು ರೂಲ್ಸ್ಗಳನ್ನು ನಾವು ನೋಡೋಣ, ಅದನ್ನೇ ಫಾಲೋ ಮಾಡಿದರೆ ಆನ್ಸರ್ ಕರೆಕ್ಟ್ ಬರ್ತೈತೆ. ಅಥವಾ ಅಮೇರಿಕನ್ ಸಿಸ್ಟಮ್ನು ಫಾಲೋ ಮಾಡ್ಬೋದು, ಆನ್ಸರ್ ಅಂತೂ ಕರೆಕ್ಟ್ ಬರ್ತೈತೆ, ಸ್ವಲ್ಪ ಮೆಥಡ್ಸ್ ಚೇಂಜ್ ಇರ್ತೈತೆ ಅಷ್ಟೇ. ಓಕೆ, ಯಾವುದ್ಯಾವ್ದು ರೂಲ್ಸ್ ಇದ್ದಾವೆ? ಒಂದನೇದು ಪರ್ಸ್ನಲ್ ಅಕೌಂಟ್, ರಿಯಲ್ ಆರ್ ಪ್ರಾಪರ್ಟಿ ಅಕೌಂಟ್ಸ್ ಮತ್ತು ನಾಮಿನಲ್ ಆರ್ ಫಿಕ್ಟಿಷಿಯಸ್ ಅಕೌಂಟ್ಸ್ ಅಂತ ನಾವು ಹೇಳ್ತೀವಿ, ರೈಟ್? ಇದು 3 ಥರದ ಅಕೌಂಟ್. ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಆಗಿದೆ, ಲೇವಾದೇವಿ ಆಗಿದೆ ಅಂದರೆ ಆ ಒಂದು ಟ್ರಾನ್ಸಾಕ್ಷನ್ ಈ 3 ಅಕೌಂಟ್ನಲ್ಲಿ ಯಾವುದಾದರೆ ಒಂದು ಅಕೌಂಟಿಗೆ ಕಂಪಲ್ಸರಿ ಸಂಬಂಧಪಟ್ಟಿರುತ್ತದೆ, ರೈಟ್? ಈಗ ಯಾವ್ದು ಅಕೌಂಟಿಗೆ ಸಂಬಂಧಪಟ್ಟಿದೆ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು? ಇಲ್ಲಿ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ? ಪರ್ಸ್ನಲ್ ಅಕೌಂಟ್ಸ್. ಪರ್ಸ್ನಲ್ ಅಕೌಂಟ್ಸ್ ಏನು ಹೇಳ್ತಾ ಇದ್ದಾನೆ? ಯಾವ ಅಕೌಂಟ್ಸು ಕಂಪನಿ ಜೊತೆ ಅಥವಾ ಆರ್ಗನೈಸೇಷನ್ ಜೊತೆ ಅಥವಾ ಪರ್ಸನ್ಸ್ ಕೂಡ ಆಗ್ತವೆ ಅದನ್ನು ನಾವೇನಂತ ಹೇಳ್ತೀವಿ? ಪರ್ಸ್ನಲ್ ಅಕೌಂಟ್ಸ್ ಅಂತ ಹೇಳ್ತೀವಿ, ರೈಟ್? ಯಾವ್ದು ಅಕೌಂಟ್ಸ್ಗಳು ಪರ್ಸನ್ಸ್ ಜೊತೆ ಆರ್ಗನೈಸೇಷನ್ಸ್ಗಳ ಜೊತೆ, ಎಕ್ಸಾಂಪಲ್ ಯಾವುದಾದ್ರೆ ಕಂಪನಿ ಜೊತೆ ಅಥವಾ ಬ್ಯಾಂಕ್ಸ್ ಜೊತೆ ಆಗುವ ಲೇವಾದೇವಿಗಳು ಪರ್ಸ್ನಲ್ ಅಕೌಂಟ್ಸ್ನಲ್ಲಿ ಬರ್ತೈತೆ. ರಿಯಲ್ ಅಕೌಂಟ್ ಅಂದರೆ ಯಾವುದೇ ಆಸ್ತಿ ಜೊತೆ, ಆಸ್ತಿ ಖರೀದಿ ಆಗಿರ್ಬೋದು, ಆಸ್ತಿ ಮಾರಾಟ ಆಗಿರ್ಬೋದು, ರೈಟ್? ಕ್ಯಾಶ್ನು ಯಾವುದಕ್ಕೆ ಸಂಬಂಧಪಡ್ತೈತೆ? ರಿಯಲ್ ಅಕೌಂಟಿಗೆ ಸಂಬಂಧಪಡ್ತೈತೆ, ಅಂದರೆ ರಿಯಲ್ ಅಕೌಂಟ್ ರೂಲ್ಸನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ಬರ್ತೈತೆ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟು ಯಾವುದೇ ಖರ್ಚು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅದಕ್ಕೆ ಯಾವುದು ನಾಮಿನಲ್ ಅಕೌಂಟಿನ ರೂಲ್ಸ್ ಬರ್ತೈತೆ. ಒಂದನೇದು ಪರ್ಸನ್ಸ್ ವ್ಯಕ್ತಿಗಳಿಗೆ ಮತ್ತು ಕಂಪನಿ ಆರ್ಗನೈಸೇಷನ್ಸ್ಗಳಿಗೆ ಬರೋದು ಪರ್ಸ್ನಲ್. ರಿಯಲ್ ಯಾವುದು? ಆಸ್ತಿಗಳಿಗೆ, ಅದರಲ್ಲಿ ಕ್ಯಾಶ್ನು ಸಹ ಇರ್ತೈತೆ, ಕ್ಯಾಶ್ನು ಸಹ ಒಂಥರದ ಆಸ್ತಿ. ನೆಕ್ಸ್ಟ್ ನಾಮಿನಲ್ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಿರ್ತದೆ, ರೈಟ್? ಈಗ ಪರ್ಸ್ನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದ್ದಾನೆ? ಪರ್ಸ್ನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾನಂದರೆ ಡೆಬಿಟ್ ಯಾರಿಗೆ ಮಾಡಬೇಕಂದ್ರೆ ಡೆಬಿಟ್ ದ ರಿಸೀವರ್, ಯಾರು ಹಣವನ್ನು ತಗೊತಾ ಇದ್ದಾರೆ ಅವರಿಗೆ ಡೆಬಿಟ್ ಮಾಡಿರಿ, ಡೆಬಿಟ್ ಸೈಡ್ ಬರೀರಿ ಅಂತ ಅರ್ಥ. ಡೆಬಿಟ್ ಮಾಡಿರಿ ಅಂದರೆ ಅವ್ರಿಗೆ ಹಿಡ್ಕೊಂಬಂದು ಡೆಬಿಟ್ ಹಾಕೋದಲ್ರಿ, ರೈಟ್? ಅಂದರೆ ಅವ್ರದ್ದು ಅಮೌಂಟ್ ಡೆಬಿಟ್ ಸೈಡ್ ಬರೀರಿ, ರೈಟ್? ಯಾರು ಕೊಡ್ತಾ ಇದ್ದಾರೆ ಕ್ರೆಡಿಟ್ ದ ಗಿವರ್, ಯಾರು ಕೊಡ್ತಾ ಇದ್ದಾರೆ ಅವ್ರದ್ದು ಅಮೌಂಟನ್ನು ಕ್ರೆಡಿಟ್ ಸೈಡ್ ಬರೀರಿ, ಇಷ್ಟೇ. ಯಾವಾಗ? ಪರ್ಸ್ನಲ್ ಇದ್ದಾಗ, ಪರ್ಸನ್ಸ್ ಇದ್ದಾಗ. ರಿಸೀವರ್ ಅಂದರೆ ಪರ್ಸನ್ಸ್ ಅಂದರೆ ವ್ಯಕ್ತಿಗಳು, ಒಬ್ರು ತಗೊತಿರ್ತಾರೆ ಒಬ್ರು ಕೊಡ್ತಾ ಇರ್ತಾರೆ, ಕಂಪನಿ ತಗೊತಾ ಇರ್ತೈತೆ ಕೊಡ್ತಾ ಇರ್ತೈತೆ, ರೈಟ್? ಯಾರು ತಗೊತಾ ಇದ್ದಾರೆ ಅವರಿಗೆ ಡೆಬಿಟ್, ಯಾರು ಕೊಡ್ತಾ ಇದ್ದಾರೆ ಅವರು ಕ್ರೆಡಿಟ್. ರಿಯಲ್ ಆರ್ ಪ್ರಾಪರ್ಟಿ ಅಕೌಂಟ್ಸ್, ರಿಯಲ್ ಅಕೌಂಟ್ ಆಸ್ತಿಗೆ ಸಂಬಂಧಪಟ್ಟಿದ್ದು. ಇದೇನು ಹೇಳ್ತಾ ಇದೆ ಅಂದರೆ ಆಸ್ತಿ ಬಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಏನು ಹೋಗ್ತಾ ಇದೆ? ಎಕ್ಸಾಂಪಲ್ ನಾವು ಏನಾದರೆ ಒಂದು ಆಸ್ತಿ ಖರೀದಿ ಮಾಡಿ ಅಂತ ತಿಳ್ಕೊರೆ, ಒಂದು ಮನೆ ಖರೀದಿ ಮಾಡಿ ಅಂದರೆ ಮನೆ ಬರ್ತೈತೆ, ಕ್ಯಾಶ್ ಸಹ ಅಸೆಟ್ಸೇ, ಕ್ಯಾಶ್ ಹೋಗ್ತೈತೆ, ರೈಟ್? ಡೆಬಿಟ್ ವಾಟ್ ಕಮ್ಸ್ ಇನ್, ಹೋಮ್ ಅಂದರೆ ಒಂದು ಬಿಲ್ಡಿಂಗ್ ಬರ್ತಾ ಇದೆ, ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಏನು ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ, ಅದನ್ನು ಕ್ರೆಡಿಟ್ ಸೈಡ್ ಬರೀರಿ, ಸಿಂಪಲ್, ರೈಟ್? ಆಸ್ತಿಗೆ ಸಂಬಂಧಪಟ್ಟಿದ್ದು ರಿಯಲ್ ಅಕೌಂಟ್, ರೈಟ್? ನೆಕ್ಸ್ಟ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಯಾವುದೇ ಎಕ್ಸ್ಪೆನ್ಸಸ್ ಆಯಿತು, ನಷ್ಟ ಆಯಿತು, ಅದನ್ನು ಡೆಬಿಟ್ ಸೈಡ್ ಬರೆದು ಬಿಡುವೆ, ರೈಟ್? ಯಾವುದೇ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಯಾವುದೇ ಲಾಭ ಆಯಿತು ಅದನ್ನು ಯಾವ ಸೈಡ್ ತೊಗೋಬೇಕು? ಇನ್ಕಮ್ ಸೈಡ್ ತೊಗೋಬೇಕು, ರೈಟ್? ಇದು ನಮಗೆ ರೂಲ್ಸ್ ಗೊತ್ತಾಯ್ತು. ಈ ರೂಲ್ಸಿನ ಮೇಲೇ ಜರ್ನಲ್ ಎಂಟ್ರಿಯನ್ನು ಮಾಡ್ತೀವಿ. ಮೊದಲು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ನೋಡ್ಕೊಳ್ಳೋಣ, ರೈಟ್? ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾನೆ? ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಪೋಸ್ಟ್ ದೆಮ್ ಟು ದ ಲೆಡ್ಜರ್. ಅಂದರೆ ಮೊದಲು ಜರ್ನಲ್ ಎಂಟ್ರಿ ಮಾಡಬೇಕು, ಆಮೇಲೆ ಅದನ್ನು ಪೋಸ್ಟ್ ಮಾಡಬೇಕು, ಎಲ್ಲಿ? ಲೆಡ್ಜರ್ ಅಕೌಂಟಿಗೆ. ಯಾವ ರೀತಿಯಲ್ಲಿ ಅಂತ ನೋಡ್ರಿ. ಇದು ಫಸ್ಟ್ ನಾವು ಯಾವುದು ಜರ್ನಲ್ ಎಂಟ್ರಿ ಮಾಡೋದು ಫಾರ್ಮೆಟ್, ರೈಟ್? ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್ ನೋಡ್ಕೊಳ್ಳೋಣ. ಮೇಲೆ ಹೆಡ್ಡಿಂಗ್ ಬರಿಬೇಕು, ಏನಂತ? ಜರ್ನಲ್ ಎಂಟ್ರೀಸ್ ಅಂತ ಬರಿಬೇಕು. ಏನೇನು ಬರ್ತೈತ್ರಿ ಫಾರ್ಮೆಟಲ್ಲಿ? ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಬರ್ತೈತೆ. ಈಗ ಫಸ್ಟು ಟ್ರಾನ್ಸಾಕ್ಷನ್ ಕೊಟ್ಬಿಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನೋಡ್ರಿ. January 1 ಖಾತಿ ಕಾಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakhs. ಈಗ ಪ್ರತಿಯೊಂದು ಇದರಲ್ಲಿ 2 ಲೆಡ್ಜರ್ ನಮಗೆ ಸಿಗ್ತವೆ, ರೈಟ್? ಎಕ್ಸಾಂಪಲ್, ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ತೀನಿ.
ಈಗ ನಿಮ್ಮ ಕಡೆ 50 ರೂಪಾಯಿ ಇದೆ ಅಂತ ತಿಳ್ಕೊರಿ, ಅಥವಾ 100 ರೂಪಾಯಿ ಇದೆ ಅಂತ ತಿಳ್ಕೊರಿ. ಈಗ 100 ರೂಪಾಯಿ ಎಲ್ಲಿಂದ ಬಂತು? 100 ರೂಪಾಯಿ ಬರೋದಕ್ಕೆ ಒಂದು ಕಾರಣ ಬೇಕು. ಏನು ಕಾರಣ ಅಂದರೆ ಯಾರಾದರೂ ನಿಮಗೆ ಕೊಟ್ಟಿರ್ಬೋದು, ರೈಟ್? ಮತ್ತು ನೀವು ದುಡ್ದಿರ್ಬೋದು, ಅಥವಾ ನಿಮಗೆ ಎಲ್ಲಾದರೂ ಸಿಕ್ಕಿರ್ಬೋದು, ಅಥವಾ ನೀವು ಬ್ಯಾಂಕಿಂದ ಸಾಲ ತೊಗೊಂಡಿರ್ಬೋದು, ಇಲ್ಲಾಂದರೆ ಕಳ್ತನ ಮಾಡಿರ್ಬೋದು, ರೈಟ್? ಅದನ್ನು ಸೈಡಿಗೆ ಇರಲಿ, ಸುಮ್ಮನೆ ಹಂಗೆ, ರೈಟ್? ಅಂದರೆ ಒಂದು ರೀಸನ್ ಬೇಕು ನಿಮಗೆ. ಅಮೌಂಟ್ ಬರಬೇಕಂದ್ರೆ ಯಾವುದಾದ್ರೆ ಒಂದು ರೀಸನ್ ಬೇಕು, ರೈಟ್? ಅಂದರೆ ಎಲ್ಲಿಂದ ಅಮೌಂಟ್ ಬಂದಿದೆ ಅದು ಒಂದು ಲೆಡ್ಜರ್ ಅಂತ ಹೇಳ್ತೀವಿ, ಅದು ಒಂದು ಲೆಡ್ಜರ್. ಮತ್ತು ಈಗ 100 ರೂಪಾಯಿ ಇದೆ, ನೀವೇನು ಮಾಡಿದರೆ ಒಂದು ಬುಕ್ಕನ್ನು ಖರೀದಿ ಮಾಡಿದ್ರೆ ಅಂತ ತಿಳ್ಕೊರಿ. ಈಗ ಆ ಅಮೌಂಟ್ ಯಾವುದಕ್ಕೆ ಹೋಗ್ತಾ ಇದೆ? ಬುಕ್ಕಿಗೆ ಹೋಗ್ತಾ ಇದೆ. ಅಂದರೆ ಬುಕ್ ಒಂದು ಲೆಡ್ಜರ್ ಅಂತ ಬರಿಬೇಕು, ರೈಟ್? ಅಂದರೆ ಬುಕ್ ಒಂದು ಲೆಡ್ಜರ್ ಆಗ್ತೈತೆ. ಇಲ್ಲಿ ಯಾರು ಕೊಡ್ತಾ ಇದ್ದಾರೆ? ಎಕ್ಸ್ ಕೊಡ್ತಾ ಇದ್ದಾನೆ, ಎಕ್ಸ್ ಒಂದು ಲೆಡ್ಜರ್, ರೈಟ್? ಅಂದರೆ ಎಕ್ಸ್ ಕಡೆಯಿಂದ ಬಂತು, ಬುಕ್ಕಿಗೆ ಹೋಯಿತು. ನಾವು ಕೇವಲ ಬಂದಿದ್ದ ಅಮೌಂಟನ್ನು ಹಚ್ಚಿವಂತ ತಿಳ್ಕೊರಿ, ರೈಟ್? ಈಗ ನಮ್ಮ ಕಡೆ 100 ರೂಪಾಯಿ ಇದೆ ಅಂತ ತೋರಿಸ್ತೈತೆ. ನಾವೇನು ಮಾಡಿವಿ? ಒಂದು ಬುಕ್ಕ ಖರೀದಿ ಮಾಡಿವಿ. ಬುಕ್ಕ ಖರೀದಿ ಮಾಡಿವಿ ಅಂದರೆ ಬುಕ್ಕಿಂದ ಅಕೌಂಟ್ ನಾವು ತೋರಿಸಿಲ್ಲ ಅಂದರೆ ನಮ್ಮ ಕಡೆ 100 ರೂಪಾಯಿ ಇದೆ ಅಂತ ತೋರಿಸ್ತೈತೆ, ರೈಟ್? ಬಟ್ ನಮ್ಮ ಕಡೆ 100 ರೂಪಾಯಿ ಇಲ್ಲ. ಯಾಕಿಲ್ಲ? ಯಾಕಂದರೆ ಬುಕ್ ಖರೀದಿ ಮಾಡಿಬಿಟ್ಟಿವಿ. ಅದಕ್ಕಾಗಿ ನಾವೇನು ಮಾಡಬೇಕು? ಅಮೌಂಟ್ ಬಂದರೆ ಒಂದು ಲೆಡ್ಜರ್, ಅಮೌಂಟ್ ಹೋದರೆ ಒಂದು ಲೆಡ್ಜರ್. ಬಂದರೆ ಯಾರ ಕಡೆಯಿಂದ ಬಂದಿದೆ, ಯಾಕೆ ಬಂದಿದೆ ಅಂತ, ಹೋದರೆ ಯಾರಿಗೆ ಹೋಗಿದೆ, ಯಾಕೆ ಹೋಗಿದೆ ಅಂತ ನಾವು ಆ 2 ಲೆಡ್ಜರನ್ನು ಕಂಡುಹಿಡಿಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲಿ ಇದ್ದೇ ಇರ್ತೈತೆ, ರೈಟ್? ಈಗ ಒಂದು ಅಕೌಂಟನ್ನು ಡೆಬಿಟ್ ಮಾಡಬೇಕು, ಒಂದು ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಈಗ ಇದರಲ್ಲಿ ಯಾವ್ದು ಲೆಡ್ಜರ್ ಇದ್ದಾವೆ ನೋಡ್ಕೊರಿ. ಏನು ಹೇಳ್ತಾ ಇದ್ದಾನೆ? ಒಂದನೇದ್ದು, ಕಾರ್ತಿಕ್ ಕಾಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakhs. 5 ಲಕ್ಷ ಜೊತೆಗೆ ಕಾರ್ತಿಕ್ ಏನು ಮಾಡ್ತಾ ಇದ್ದಾನೆ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಂದರೆ 5 ಲಕ್ಷ. 5 ಲಕ್ಷ ಏನು ರೀ? ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಕ್ಯಾಶ್ ಹಾಕಬೇಕಾ? ರೈಟ್. ಅಂದರೆ ಒಂದನೇದು ಎಂಟ್ರಿ ಬಂತು ಕ್ಯಾಶ್, ರೈಟ್? ಎರಡನೇದು ಯಾರು ಹಾಕ್ತಾ ಇದ್ದಾರೆ? ಕಾರ್ತಿಕ್. ಯಾವತ್ತಿಗೂ ಬಿಸ್ನೆಸ್ನಲ್ಲಿ ಓನರ್ ಬಂಡವಾಳ ಹಾಕಿದರೆ ಆತನ ಹೆಸರು ತಗೊಳಲ್ಲ, ಏನಂತ ತಗೊತೀವಿ ನಾವು? ಕ್ಯಾಪಿಟಲ್ ಅಂತ ತಗೊತೀವಿ. ಯಾರು ಕ್ಯಾಪಿಟಲ್? ಕಾರ್ತಿಕಿಂದು ಕ್ಯಾಪಿಟಲ್, ರೈಟ್? ಒಂದು ಕ್ಯಾಪಿಟಲ್ ಅಕೌಂಟ್ ಬಂತು, ಇನ್ನೊಂದು ಯಾವ್ದು ಬಂತು? ಕ್ಯಾಶ್ ಅಕೌಂಟ್ ಬಂತು, ರೈಟ್? ಈಗ ಯಾವ್ದು ಅಕೌಂಟ್ ಡೆಬಿಟ್ ಆಗಬೇಕು, ಯಾವ್ದು ಅಕೌಂಟ್ ಕ್ರೆಡಿಟ್ ಆಗಬೇಕು ನೋಡ್ಕೊರಿ. ಅಂದರೆ ಇಲ್ಲಿ ಕ್ಯಾಶ್ ಅಕೌಂಟ್ ಮೈಂಡ್ನಲ್ಲಿ ಕೂಡ್ಸ್ಕೊಂಡ್ಬಿಟ್ರೆ ಒಂದು ಸಿಂಪಲ್ ಮೆಥಡ್, ಒಂದು ಎಂಟ್ರಿಗೆ ಹೇಳ್ಬಿಡ್ತೀನಿ. ಕ್ಯಾಶ್ ಯಾವತ್ತಿಗೂ ಬಂದರೆ ಡೆಬಿಟ್. ಇಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ? ಪ್ರಾಪರ್ಟೀಸ್. ಅಂದರೆ ಕ್ಯಾಶ್ ಯಾವುದರಲ್ಲಿ ಬರ್ತೈತೆ? ಪ್ರಾಪರ್ಟೀಸ್ನಲ್ಲಿ ಬರ್ತೈತೆ, ಓಕೆ? ಅಂದರೆ ರಿಯಲ್ ಅಕೌಂಟ್ನಲ್ಲಿ ಬರ್ತೈತೆ. ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಅಂದರೆ ಕ್ಯಾಶ್ ಅಂದರೆ ಏನ್ರಿ? ರಿಯಲ್ ಅಕೌಂಟ್ ಅಂತ ಹೇಳಿದೆ, ಆಸ್ತಿ ಅಂತ ಹೇಳಿದೆ. ಡೆಬಿಟ್ ವಾಟ್ ಕಮ್ಸ್ ಇನ್. ಯಾವಾಗ ಕ್ಯಾಶ್ ಬರ್ತೈತೆ ಆವಾಗ ಡೆಬಿಟ್ ಮಾಡಿರಿ. ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಹೋದರೆ ಕ್ರೆಡಿಟ್. ಕ್ಲಿಯರ್ ಆಯ್ತು ರೀ? ಅದು ಒಂದು ಮೈಂಡ್ನಲ್ಲಿ ಕೂಡ್ಸ್ಕೊಂಡ್ಬಿಟ್ರಿ. ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಹೋದರೆ ಕ್ರೆಡಿಟ್. ಅಂದರೆ ಕ್ಯಾಶ್ ಅಕೌಂಟು ಡೆಬಿಟ್ ಅಂತ ನಾವು ಮಾಡೀವಿ ಅಂತ ತಿಳ್ಕೊರಿ. ಕ್ಯಾಶ್ ಅಕೌಂಟ್ ಏನಾಯ್ತು ರೀ? ಡೆಬಿಟ್ ಆಯಿತು. ಈಗ ಕ್ಯಾಶ್ ಅಕೌಂಟ್ ಡೆಬಿಟ್ ಆಯ್ತು ಅಂದರೆ ಕ್ಯಾಪಿಟಲ್ ಅಕೌಂಟ್ ಏನಾಗ್ತೈತೆ ರೀ? ಆಟೋಮೆಟಿಕ್ಲಿ ಕ್ರೆಡಿಟ್ ಆಗ್ತೈತೆ, ರೈಟ್? ಯಾಕೆ? ಪರ್ಸನಲ್ ಕೊಡಕತ್ತಾನೆ. ಡೆಬಿಟ್ ಇಸ್ ದ ರಿಸೀವರ್, ಕ್ರೆಡಿಟ್ ಇಸ್ ದ ಗಿವರ್. ಈಗ ಆತ ಕೊಡ್ತಾ ಇದ್ದಾನೆ. ನೀವು ಹೇಳ್ಬೋದು, ಸರ್ ಓನರ್ ಆತ ಹಾಕಾಕತ್ತಾನಂದರೆ ಅವನಿಗೂ ಬರ್ತಾ ಇದೆ. ಇಲ್ಲ, ಯಾವಾಗ ಓನರ್ ಮತ್ತು ಬಿಸ್ನೆಸ್ ಜೊತೆಗೆ ಟ್ರಾನ್ಸಾಕ್ಷನ್ ಆಗ್ತೈತೆ. ಈಗ ಓನರ್ ಬಿಸ್ನೆಸ್ಸಿಗೆ ಅಮೌಂಟ್ ಹಾಕ್ತಾ ಇದ್ದಾನಂದರೆ ಓನರ್ ಕಡೆಯಿಂದ ಹೋಗ್ತಾ ಇದೆ ಅಂತ ನಾವು ಹೇಳಲ್ಲ, ನಾವು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಬಿಸ್ನೆಸ್ಸಿಗೆ ಏನಾಗ್ತಾ ಇದೆ? ಕ್ಯಾಶ್ ಬರ್ತಾ ಇದೆ, ರೈಟ್? ಡೆಬಿಟ್ ಇಸ್ ದ ರಿಸೀವರ್, ಕ್ರೆಡಿಟ್ ಇಸ್ ದ ಗಿವರ್. ಯಾರು ಕೊಡ್ತಾ ಇದ್ದಾರೆ? ಓನರ್. ಅಂದರೆ ಆತಂದು ಕ್ರೆಡಿಟ್ ಸೈಡ್ ಬರಬೇಕು, ರೈಟ್? ಅಂದರೆ ನಮಗೆ ಬಿಸ್ನೆಸ್ ಕಡೆಯಿಂದ ಯೋಚನೆ ಮಾಡಬೇಕು. ಅಂದರೆ ನಮಗೆ ಬಿಸ್ನೆಸ್ಸಿಂದ ಕ್ಯಾಶ್ ಏನಾಗ್ತಾ ಇದೆ? ಬರ್ತಾ ಇದೆ, ಹೋಗ್ತಾ ಇದೆ. ನೀವು ಹೇಳ್ಬೋದು, ಸರ್ ಓನರ್ ಕ್ಯಾಶ್ ಹಾಕ್ತಾ ಇದ್ದಾನಂದರೆ ಓನರ್ ಕಡೆಯಿಂದ ಹೋಗ್ತಾ ಇದೆ. ಇಲ್ಲ, ನಾವು ಓನರಿಗೆ ಸಂಬಂಧ ಇಲ್ಲ. ನಮಗೇನು ಸಂಬಂಧ? ಮೇನ್ ಬಿಸ್ನೆಸ್. ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬಿಸ್ನೆಸ್ಸಿಗೆ ಆತ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನಂದರೆ ಬಿಸ್ನೆಸ್ಸಿಗೆ ಬರ್ತಾ ಇದೆ, ರೈಟ್? ಅದಕ್ಕಾಗಿ ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಹೋದರೆ ಕ್ರೆಡಿಟ್, ರೈಟ್? ಯಾವಾಗ? ಜನವರಿ 1ಗೆ. ಜನವರಿ 1ಗೆ ಏನು ಮಾಡ್ತಾ ಇದ್ದಾನತ್ತ? ಅಮೌಂಟ್ ಹಾಕ್ತಾ ಇದ್ದಾನಂದರೆ ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್, ರೈಟ್? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಯಾಕೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ತೊಗೊಂಡು? ಕ್ಯಾಶ್ ಬರ್ತಾ ಇದೆ, ನಮ್ಮ ಬಿಸ್ನೆಸ್ಸಿಗೆ ಏನಾಗ್ತಾ ಇದೆ? ಕ್ಯಾಶ್ ಬರ್ತಾ ಇದೆ. ಅದಕ್ಕಾಗಿ ಡೆಬಿಟ್ ಸೈಡ್ ತೊಗೋರಿ, ರೈಟ್? ನೆಕ್ಸ್ಟ್ ಅಕೌಂಟ್ ಯಾವುದು? ಕ್ಯಾಪಿಟಲ್, ಓನರ್ ಅಕೌಂಟ್. ಕಾರ್ತಿಕ್ ಕೊಡಕತ್ತಾನೆ, ಕಾರ್ತಿಕ್ ಕ್ಯಾಪಿಟಲ್ ಅಂತ ಬರಿಬಹುದು. ಬಟ್ ಕ್ಯಾಪಿಟಲ್ ಬರೆದ್ರೆ ಒಳ್ಳೆಯದು,
ಓನರ್ ಯಾರಿದ್ದಾರೆ ಅವರೇ ಕ್ಯಾಪಿಟಲ್ ಕೊಡ್ತಾರೆ, ಬೇರೆಯವ್ರು ಯಾಕೆ ಕೊಡೋಕೆ ಹೋಗ್ತಾರೆ, ರೈಟ್. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್ ಆಯ್ತು ರೀ ಇದು. ಅಂದರೆ 2 ಲೆಡ್ಜರನ್ನು ತಕ್ಕೋಬೇಕು. 2 ಲೆಡ್ಜರ್, ಒಂದು ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಹೋದರೆ ಕ್ರೆಡಿಟ್. ಉಳ್ಕಿದ್ದು ಇನ್ನೊಂದು ಲೆಡ್ಜರ್ ಇದ್ದರೆ ಅದು ಆಟೋಮೆಟಿಕ್ಲಿ ಕ್ಯಾಶಿಗೆ ಸಂಬಂಧಪಟ್ಟಿದ್ದು ಅದರ ಅಪೋಸಿಟ್ ಎಂಟ್ರಿಯನ್ನು ನಾವು ತೊಗೊತೀವಿ, ರೈಟ್. ಎಷ್ಟು ಅಮೌಂಟ್ ರೀ? 5 ಲಕ್ಷ. 5 ಲಕ್ಷ. ಇನ್ನೊಂದು ಮೈಂಡ್ನಲ್ಲಿ ಇರಲಿ, ಜರ್ನಲ್ ಎಂಟ್ರಿನಲ್ಲಿ ಫಸ್ಟ್ ಎಂಟ್ರಿ ಯಾವತ್ತಿಗೂ ಡೆಬಿಟೇ ತೊಗೋಬೇಕು, ರೈಟ್. ಸೆಕೆಂಡ್ ಎಂಟ್ರಿ ಕ್ರೆಡಿಟ್ ತೊಗೋಬೇಕು. ಫಸ್ಟ್ ಎಂಟ್ರಿ ಡೆಬಿಟೇ ಬರ್ತೈತೆ. ನೆಕ್ಸ್ಟ್ ಮತ್ತು ಇದಕ್ಕೆ ನ್ಯಾರೇಷನ್ ಬರಿಬೇಕು, ರೈಟ್. ಇದಕ್ಕೆ ನಾವು ಏನಂತ ಹೇಳ್ತೀವಿ? ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಒಂದು ಅಕೌಂಟ್ನಲ್ಲಿ ಡೆಬಿಟ್, ಒಂದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಯಿತು. ಇದಕ್ಕೆ ನ್ಯಾರೇಷನ್ ಯಾಕೆ ಮಾಡ್ತಾ ಇದ್ವಿ? ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ, ಅದಕ್ಕಾಗಿ ಕ್ಯಾಶ್ ಬರ್ತಾ ಇದೆ, ಸಿಂಪಲ್. ನೆಕ್ಸ್ಟ್ 5ನೇ ತಾರೀಕಿಗೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ₹1 lakh. ಅಂದರೆ ಇಲ್ಲಿ ಪರ್ಚೇಸ್ ಮಾಡಾಕತ್ತೀವಿ, ಯಾವುದರಿಂದ? ಪರ್ಚೇಸ್ ಅಕೌಂಟ್ 1 ಬರ್ತೈತೆ, ಇನ್ನೊಂದು ಯಾವ್ದು ಬಂತು? ಗೂಡ್ಸ್ ಅಕೌಂಟ್ ಬಂತು. ಒಂದೇದು ಬಂತು ಪರ್ಚೇಸ್ ಅಕೌಂಟ್, ಇನ್ನೊಂದು ಬಂತು ಗೂಡ್ಸ್ ಅಕೌಂಟ್. ಇಲ್ಲ, ಗೂಡ್ಸ್ ಅಕೌಂಟ್ ಬರಲ್ಲ, ರೈಟ್. ಪರ್ಚೇಸ್ ಅಕೌಂಟ್ ಮತ್ತು ಗೂಡ್ಸ್ ಅಕೌಂಟ್ ಎರಡೂ ಒಂದೇ. ಅದಕ್ಕಾಗಿ ಒಂದೇದು ಪರ್ಚೇಸ್ ಅಕೌಂಟ್ ಬರ್ತೈತೆ, ಇನ್ನೊಂದು ಬರ್ತೈತೆ ಕ್ಯಾಶ್ ಅಕೌಂಟ್. ಆತ ಹೇಳಿಬಿಟ್ಟಿದ್ದಾನೆ ಕ್ಲಿಯರಾಗಿ. ಇನ್ನೊಂದು ಸಲ ನೋಡ್ಕೊರಿ. January 5 ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ₹1 lakh. ಕ್ಯಾಶ್ ಕೊಟ್ಟು ಗೂಡ್ಸನ್ನು ಖರೀದಿ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಕ್ಯಾಶ್ ಹೋಗ್ತಾ ಇದೆ, ಗೂಡ್ಸ್ ಬರ್ತಾ ಇದೆ, ರೈಟ್. ಕ್ಯಾಶ್ ಹೋಗ್ತಾ ಇದೆ, ಕ್ಯಾಶನ್ನಷ್ಟೇ ಕಾನ್ಸಿಡರ್ ಮಾಡೋಣ, ಅದು ಪರ್ಚೇಸ್ ಆಮೇಲೆ ನೋಡೋಣ, ರೈಟ್. ಕ್ಯಾಶ್ ಹೋಗ್ತಾ ಇದೆ, ಬರ್ತಾ ಇದೆ. ಈಗ ನಾವು ಖರೀದಿ ಮಾಡಿದರೆ ಕ್ಯಾಶ್ ಹೋಗ್ತೈತೆ, ಹೋದರೆ ಏನು ಮಾಡಬೇಕು? ಕ್ಯಾಶ್ ಹೋದರೆ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಬಂದರೆ ಡೆಬಿಟ್, ಹೋದರೆ ಕ್ರೆಡಿಟ್, ರೈಟ್. ಅಂದರೆ ನಮ್ಮ ಜರ್ನಲ್ ಎಂಟ್ರಿ ಏನು ಬರ್ತೈತೆ? ಕ್ಯಾಶ್ ಕ್ರೆಡಿಟ್ ಆದರೆ ಪರ್ಚೇಸ್ ಅಕೌಂಟ್ ಆಟೋಮೆಟಿಕ್ಲಿ ಡೆಬಿಟ್ ಆಗ್ತೈತೆ. ಪರ್ಚೇಸ್ ಅಕೌಂಟ್ ಡೆಬಿಟ್ 5ನೇ ತಾರೀಕಿಗೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಎಷ್ಟೇ? 1 lakh, 1 lakh, ರೈಟ್. ಇಲ್ಲಿ ನ್ಯಾರೇಷನ್ ಬರಿಬೇಕು. ಬೀಯಿಂಗ್ ಏನಂತ? ಗೂಡ್ಸ್ ಪರ್ಚೇಸ್ಡ್. ನೆಕ್ಸ್ಟ್ 10ನೇ ತಾರೀಕಿಗೆ ಸೋಲ್ಡ್ ಗೂಡ್ಸ್ ಟು ಕಾವ್ಯ ₹50,000 ಆನ್ ಕ್ರೆಡಿಟ್. ಉದ್ರಿ ಮಾರಾಟ ಮಾಡಾಕತ್ತೀವಿ. ಉದ್ರಿ ಅಂದರೆ ಅವರು ರೊಕ್ಕ ಕೊಡಲ್ಲ, ರೈಟ್ರೆ. ಅಂದರೆ ಆಮೇಲೆ ಕೊಡ್ತಾರೆ, ರೊಕ್ಕ ಕೊಡಲ್ಲ ಅಂದರೆ ಹಂಗೆ ಪುಕ್ಷಟಿ ಮಾರಾಟ ಮಾಡಲ್ರಿ, ರೈಟ್. ಒಂದೇದ್ದು ಬಂತು ಸೇಲ್ಸ್ ಅಕೌಂಟ್. ಯಾವತ್ತಿಗೂ ಗೂಡ್ಸ್ ಪರ್ಚೇಸ್ ಮಾಡಲಿ, ಸೇಲ್ಸ್ ಮಾಡಲಿ, ನಾವೇನು ಮಾಡಬೇಕು? ಪರ್ಚೇಸ್ ಮಾಡಿದರೆ ಪರ್ಚೇಸ್ ಅಕೌಂಟ್, ಸೇಲ್ ಮಾಡಿದರೆ ಸೇಲ್ಸ್ ಅಕೌಂಟ್, ರೈಟ್. ಗೂಡ್ಸ್ ಅಕೌಂಟ್ ಬರಲ್ಲ ಪರ್ಚೇಸ್ ಸೇಲ್ಸ್ ಮಾಡಿದಾಗ. ಬೇರೆ ವಸ್ತು ಗೂಡ್ಸನ್ನು ಬಿಟ್ಟು ಬೇರೆ ಏನಾದರೂ ಪರ್ಚೇಸ್ ಮಾಡಿರಿ, ಉದಾಹರಣೆಗೆ ಪರ್ಚೇಸ್ ಫರ್ನಿಚರ್ ಮಾಡಿದರೆ ಅವಾಗ ಪರ್ಚೇಸ್ ಅಕೌಂಟ್ ಬರಲ್ಲ, ಅವಾಗ ಫರ್ನಿಚರ್ ಅಕೌಂಟ್ ಬರ್ತೈತೆ. ಅರ್ಥ ಆಗ್ತಾ ಇದಲ್ರಿ? ಅಂದರೆ ಗೂಡ್ಸ್ ಪರ್ಚೇಸ್ ಮತ್ತು ಗೂಡ್ಸ್ ಸೇಲ್ ಮಾಡಿದಾಗ ಪರ್ಚೇಸ್ ಮತ್ತು ಸೇಲ್ ಅಕೌಂಟ್ ತೊಗೋಬೇಕು. ಗೂಡ್ಸನ್ನು ಬಿಟ್ಟು ಬೇರೆ ಏನೇ ಪರ್ಚೇಸ್ ಮಾಡಲಿ, ಅಂದರೆ ಫರ್ನಿಚರ್ ಆಯಿತು, ಬಿಲ್ಡಿಂಗ್ ಆಯಿತು, ಮಷಿನರಿ ಆಯಿತು, ಅದನ್ನು ಪರ್ಚೇಸ್ ಮಾಡಿದರೆ ಆ ಅಕೌಂಟ್ ತೊಗೋಬೇಕು. ಏನಂತ? ಮಷಿನರಿ ಪರ್ಚೇಸ್ ಮಾಡಿದರೆ ಮಷಿನರಿ ಅಕೌಂಟ್, ಪರ್ಚೇಸ್ ಅಂತ ತೊಗೋಬಾರ್ದು ಮತ್ತೆ, ರೈಟ್. ಈಗ ಗೂಡ್ಸ್ ಸೇಲ್ ಮಾಡಾಕತ್ತೀವಿ, ಸೇಲ್ಸ್ ಅಕೌಂಟ್. ಈಗ ಕ್ಯಾಶ್ ಸೇಲ್ಸ್ ಮಾಡಿದರೆ ಕ್ಯಾಶ್ ಅಂತ ತೊಗೊತೀವಿ, ಬಟ್ ಕ್ರೆಡಿಟ್ ಸೇಲ್ ಮಾಡಾಕತ್ತೀವಿ. ಕ್ರೆಡಿಟ್ ಅಂದರೆ ಉದ್ರಿ. ಯಾರಿಗೆ ಸೇಲ್ ಮಾಡಾಕತ್ತೀವಿ? ಕಾವ್ಯಾಗೆ. ಅಂದರೆ ಕಾವ್ಯ ಅಂದ ಹೆಸರು ಬರ್ಕೋಬೇಕು, ಯಾಕಂದರೆ ನಾಳೆಯಿಂದ ನಾವು ರೊಕ್ಕ ಇಸ್ಕೋಬೇಕಲ್ರಿ, ಅದಕ್ಕಾಗಿ ಕಾವ್ಯಾಗೆ ಹೆಸರು ಬರ್ಕೋಬೇಕು, ರೈಟ್. ಈಗ ಡೆಬಿಟ್ ಯಾವುದಾಗ್ತೈತೆ, ಕ್ರೆಡಿಟ್ ಯಾವುದಾಗ್ತೈತೆ ಅದನ್ನು ನೋಡೋಣ. ಈಗ ಕಾವ್ಯ ಏನದಾಳೆ? ಪರ್ಸನ್, ವ್ಯಕ್ತಿ, ರೈಟ್. ಪರ್ಸನಲ್ ಅಕೌಂಟ್ನಲ್ಲಿ ಬರ್ತಾಳೆ. ಆಕೆ ರಿಸೀವ್ ಮಾಡ್ತಾ ಇದ್ದಾಳೆ ಅಥವಾ ಕೊಡ್ತಾ ಇದ್ದಾಳೆ? ಡೆಬಿಟ್ ಈಸ್ ದ ರಿಸೀವರ್, ಕ್ರೆಡಿಟ್ ಈಸ್ ದ ಗಿವರ್. ಅಂದರೆ ಆಕೆ ಏನು ಮಾಡ್ತಾ ಇದ್ದಾಳೆ? ರಿಸೀವ್ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಕಾವ್ಯ ಏನಾಗ್ತಾಳೆ? ಡೆಬಿಟ್ ಬರ್ತೈತೆ. ಈಗ ಇದು ಡೆಬಿಟ್, ಕಾವ್ಯ ಡೆಬಿಟ್ ಸೈಡ್ ಬಂದರೆ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಗ್ತೈತೆ. ಇನ್ನೊಂದು ಮೈಂಡ್ನಲ್ಲಿ ಕೂಡಿಸ್ಕೋರಿ, ಸೇಲ್ಸ್ ಅಕೌಂಟ್ ಯಾವತ್ತಿಗೂ ಕ್ರೆಡಿಟೇ ಆಗ್ತೈತೆ, ರೈಟ್. ಕ್ರೆಡಿಟ್ ಸೈಡ್ ಸೆಕೆಂಡ್ ಎಂಟ್ರಿನೇ ಬರ್ತೈತೆ. ಅದೇ ಪರ್ಚೇಸ್ ಅಕೌಂಟ್ ಯಾವ ಸೈಡ್ ಬರ್ತೈತೆ? ಡೆಬಿಟ್ ಬರ್ತೈತೆ, ಸೇಲ್ಸ್ ಕ್ರೆಡಿಟ್ ಬರ್ತೈತೆ. ಇಷ್ಟು ಮೈಂಡ್ನಲ್ಲಿ ಕೂಡಿಸ್ಕೊಂಬಿಟ್ರೆ, ರೈಟ್. ಎಷ್ಟನೇ ತಾರೀಕಿಗೆ? 10ನೇ ತಾರೀಕಿಗೆ. ಏನು ಹೇಳ್ತಾ ಇದ್ದಾನೆ? ಕಾವ್ಯ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಎಷ್ಟು? 50,000 ರೂಪಾಯಿ ಖರೀದಿ. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್. ಉದ್ರಿ ಮಾರಾಟ ಮಾಡಿವಿ, ರೈಟ್. ಅದೇ ಕ್ಯಾಶ್ ಮಾರಾಟ ಮಾಡಿದರೆ ಇಲ್ಲಿ ಕಾವ್ಯ ಬದಲು ನಾವು ಏನು ತೊಗೊತಿದ್ವಿ? ಕ್ಯಾಶ್ ಅಂತ ತೊಗೊತಿದ್ದೆ, ಯಾಕೆಂದರೆ ಕ್ಯಾಶ್ ಬರ್ತಿತ್ತು. ಉದ್ರಿ ಮಾರಾಟ ಮಾಡಿವಿ, ಅದಕ್ಕಾಗಿ ಆಕಿಂದ ಹೆಸರನ್ನು ತೊಗೊಂಡಿವಿ, ರೈಟ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? 15ನೇ ತಾರೀಕಿಗೆ ಪೇಡ್ ಕ್ಯಾಶ್ ಟು ಕ್ರಿಷಾ ₹10,000. ಕ್ರಿಷಾಗೆ ಕ್ಯಾಶ್ ಕೊಡಾಗತ್ತೀವಿ. ಅಂದರೆ ಒಂದೇದ್ದು ಏನು ಬಂತು? ಕ್ರಿಷಾ ಬಂತು, ರೈಟ್. ಒಂದೇದ್ದು ಕ್ರಿಷಾ, ಎರಡನೇದ್ದು ಕ್ಯಾಶ್,
ಈಗ ಕ್ಯಾಶ್ ಏನಾಗ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ ರೀ, ರೈಟ್. ಯಾಕೆ ಹೋಗ್ತಾ ಇದೆ? ಯಾಕೆಂದರೆ ನಾವು ಪೇಡ್ ಮಾಡಾಕತ್ತೀವಿ. January 15 ಪೇಡ್ ಕ್ಯಾಶ್ ಟು ಕ್ರಿಷಾ, ಪೇಡ್ ಮಾಡಾಕತ್ತೀವಿ ಅಂದರೆ ಹೋಗ್ತಾ ಇದೆ. ಕ್ಯಾಶ್ ಹೋದರೆ ಕ್ರೆಡಿಟ್, ಕ್ಯಾಶ್ ಬಂದರೆ ಡೆಬಿಟ್ ಅಂತ ಹೇಳಿದೆ. ನಾನು ಹೇಳ್ತಾ ಇಲ್ಲ, ರೂಲ್ಸ್ ಹೇಳ್ತಾ ಇದ್ದಾವೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಯಾವುದರಲ್ಲಿ ಬರ್ತೈತೆ? ರಿಯಲ್ ಅಕೌಂಟ್ನಲ್ಲಿ ಬರ್ತೈತೆ. ಏನು ಹೇಳ್ತಾ ಇದೆ? ರೈಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಹೋದರೆ ಕ್ರೆಡಿಟ್ ಅಂತ ತಗೋಬೇಕಂತ ಹೇಳಿದೆ, ರೈಟ್. ಈಗ ಕ್ಯಾಶ್ ಹೋಗ್ತಾ ಇದೆ, ಕ್ರೆಡಿಟ್ ಆದರೆ ಯಾರಿಗೆ ಹೋಗ್ತಾ ಇದೆ? ಕ್ರಿಷಾಗೆ ಹೋಗ್ತಾ ಇದೆ. ಕ್ರಿಷಾ ಏನಾಗಬೇಕು ನಮಗೆ? ಡೆಬಿಟ್ ಆಗಬೇಕು, ರೈಟ್. ಡೆಬಿಟ್ ಕ್ರಿಷಾ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಯಾಕೆ ಕ್ರಿಷಾ ಡೆಬಿಟ್ ಆಗ್ತಾಯಿದೆ ಅದನ್ನು ನೋಡೋಣ. ಕ್ರಿಷಾ ಅಂದರೆ ಒಬ್ಬ ಪರ್ಸನಲ್ ಅಕೌಂಟ್ ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಪರ್ಸನಲ್ ಅಕೌಂಟ್ ರೂಲ್ಸ್, ಡೆಬಿಟ್ ಇಸ್ ದ ರಿಸೀವರ್. ಈಗ ನಾವು ಕೊಡ್ತಾ ಇದ್ದೀವಿ, ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ರಿಷಾ ಏನು ಮಾಡ್ತಾ ಇದ್ದಾನೆ? ತಗೊತಾ ಇದ್ದಾನೆ, ರೈಟ್. ಓಕೆ, ಅಂದರೆ ಈ ಪ್ರಕಾರ ನಾವು ಅದನ್ನು ಹಾಕ್ತೀವಿ. ಏನಂತ? 10,000 ಬೀಯಿಂಗ್ ಕ್ಯಾಶ್ ಪೇಡ್, ರೈಟ್. ಕ್ಯಾಶ್ ಪೇಡ್ ಅಂತ ಬರಬೇಕಿತ್ತು. ಕ್ಯಾಶ್ ಪೇಡ್, ಕ್ಯಾಶ್ ಟು ಕ್ರಿಷಾ, ಇಲ್ಲಿ ಕ್ಯಾಶ್ ಪೇಡ್ ಅಂತ ಬರಬೇಕಿತ್ತು, ರೈಟ್. ಬೀಯಿಂಗ್ ಕ್ಯಾಶ್ ಪೇಡ್ ಅಂತ ತಗೊಂಡ್ಬಿಟ್ರೆ. ನೆಕ್ಸ್ಟ್ 18ನೇ ತಾರೀಕಿಗೆ ರಿಸೀವ್ಡ್ ಕಮಿಷನ್ ₹5,000 ಫ್ರಮ್ ಅನಿಲ್ ಕಡೆಯಿಂದ ಕಮಿಷನ್ ತಗೊತಾ ಇದ್ದೀವಿ. ಅಂದರೆ ಅನಿಲ್ ಅಂತ ಬರಲ್ಲ. ಯಾಕೆ ಬರಲ್ಲ? ಯಾಕೆಂದರೆ ಕಮಿಷನ್ ಒಂದು ಬರ್ತೈತೆ ಮತ್ತು ಕ್ಯಾಶ್ ಒಂದು ಬರ್ತೈತೆ, ರೈಟ್. ಒಂದು ಕಮಿಷನ್ ಬರ್ತೈತೆ, ಇನ್ನೊಂದು ಕ್ಯಾಶ್ ಬರ್ತೈತೆ. ಈಗ ಕಮಿಷನ್ ಅಕೌಂಟ್ ಏನಾಗ್ತಾ ಇದೆ? ನಾವು ತಗೊತಾ ಇದ್ದೀವಿ ಅಂದರೆ ನಮ್ಗೆ ಏನಾಗ್ತೈತೆ? ಅದು ಇನ್ಕಮ್ ಆಗ್ತೈತೆ, ರೈಟ್. ಕಮಿಷನ್ ನಾವು ತಗೊತಾ ಇದ್ದೀವಿ ಅಂದರೆ ಇನ್ಕಮ್ ಆಗ್ತೈತೆ. ಇನ್ಕಮ್ ಆದರೆ ಇಲ್ಲಿ ರೂಲ್ಸ್ ಏನು ಹೇಳ್ತಾ ಇದ್ದಾರೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇನ್ಕಮ್ ಅಂದರೆ ನಾವು ಯಾವ ಸೈಡ್ ತೊಗೋಬೇಕು? ಕ್ರೆಡಿಟ್ ಸೈಡ್ ತೊಗೋಬೇಕು. ಇನ್ಕಮ್ ಯಾವುದು ಆಗ್ತಾ ಇದೆ? ಕಮಿಷನ್. ಅಥವಾ ಕ್ಯಾಶಿಗೆ ನೋಡಿರಿ, ಕ್ಯಾಶ್ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ ಅಂದರೆ ಕ್ಯಾಶ್ ಡೆಬಿಟ್ ಸೈಡ್ ತೊಗೋರಿ. ಇದು ಡೆಬಿಟ್ ಸೈಡ್ ತೊಗೊಂಡ್ರೆ ಇದು ಆಟೋಮೆಟಿಕ್ಲಿ ಕ್ರೆಡಿಟ್ ಸೈಡ್. ಇಲ್ಲ, ಕಮಿಷನ್ ನಾವು ತೊಗೊತಾ ಇದ್ದೀವಿ, ಕೆಲವೊಂದು ಸಲ ಕಮಿಷನ್ ಕೊಡ್ತೀವಿ ಅಂದಾಗ ಅದೇನಾಗ್ತೈತೆ? ಎಕ್ಸ್ಪೆನ್ಸಸ್ ಆಗ್ತೈತೆ. ಎಕ್ಸ್ಪೆನ್ಸಸ್ ಆದರೆ ಡೆಬಿಟ್ ಆಗಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಕಮಿಷನನ್ನು ನಾವು ತೊಗೊತಾ ಇದ್ದೀವಿ, ರೈಟ್. ನೋಡ್ಕೊರಿ ಏನು ಹೇಳ್ತಾ ಇದ್ದಾನೆ, ಏನು ಎಂಟ್ರಿ ಬರ್ತೈತೆ ನೋಡೋಣ. January 18 ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ 5,000 ಬೀಯಿಂಗ್ ಕಮಿಷನ್ ರಿಸೀವ್ಡ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾವ್ಯ ₹30,000 ಆನ್ ಅಕೌಂಟ್. ಕಾವ್ಯ ಕಡೆಯಿಂದ ತೊಗೊಳಕತ್ತೀವಿ. ಒಂದೇದು ಕ್ಯಾಶ್ ಬಂತು, ಇನ್ನೊಂದು ಕಾವ್ಯ ಬಂತು. ಕ್ಯಾಶ್ ಏನಾಗ್ತಾ ಇದೆ? ಬರ್ತಾ ಇದೆ, ರೈಟ್. ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಕಾವ್ಯ ಅಕೌಂಟ್, ರೈಟ್. ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಬಂದರೆ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಾವ್ಯ ಅಕೌಂಟ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್, ರೈಟ್. 21ನೇ ತಾರೀಕಿಗೆ ರೆಂಟ್ ಪೇಡ್ ಅಂದರೆ ಯಾವ್ದು ರೂಪದಲ್ಲಿ? ಒಂದು ಕ್ಯಾಶಿನ ರೂಪದಲ್ಲಿ, ಒಂದು ಬ್ಯಾಂಕಿನ ರೂಪದಲ್ಲಿ ಕೊಡಬೇಕು. ಈಗ ಅಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ಕ್ಯಾಶ್ ಅಂತ ಕಾನ್ಸಿಡರ್ ಮಾಡಬೇಕು, ರೈಟ್. ಕಲ್ಲುಗಳನ್ನು ತೊಗೊಂಡೋದ್ರೆ ಕೊಟ್ಟರೆ ತೊಗೊತಾರೇನ್ರಿ? ತೊಗೊಳಲ್ಲ, ರೈಟ್. ಸುಮ್ಮನೆ ಹೆಂಗೆ ಹೇಳಿದ್ರೆ ಓಕೆ. ರೆಂಟ್ ಪೇಡ್, ಕ್ಯಾಶ್ ಹೋಗ್ತಾ ಇದೆ, ಹೋದರೆ ಕ್ರೆಡಿಟ್. ಯಾಕೆ ಹೋಗ್ತಾ ಇದೆ? ರೆಂಟಿಗೆ, ಬಾಡಿಗೆ ನಮಗೆ ಎಕ್ಸ್ಪೆನ್ಸಸ್ ಆಗ್ತೈತೆ. ರೂಲ್ಸ್ ಏನು ಹೇಳ್ತಾ ಇದೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಅಂದರೆ ರೆಂಟ್ ಎಕ್ಸ್ಪೆನ್ಸಸ್ ಇದೆ, ಅದನ್ನೇನು ಮಾಡಿರಿ? ಡೆಬಿಟ್ ಮಾಡಿರಿ, ರೈಟ್. 21ನೇ ತಾರೀಕಿಗೆ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಗ್ತಾ ಇದೆ, ಅದಕ್ಕಾಗಿ ಕ್ರೆಡಿಟ್ ಆಯಿತು. ಎಷ್ಟು ಅಮೌಂಟ್ ರೀ? 15,000 ಬೀಯಿಂಗ್ ರೆಂಟ್ ಪೇಡ್, ರೈಟ್. 25ನೇ ತಾರೀಕಿಗೆ ಇಲ್ಲಿ ಮಾಡ್ತೀನಿ ಪ್ರಾಬ್ಲಮ್. ಈಗ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ನಲ್ಲಿ ಹಾಕ್ತಾ ಇದ್ದೀವಿ, ರೈಟ್. ಅಂದರೆ ಕ್ಯಾಶ್ ಹೋಗ್ತಾ ಇದೆ, ಕ್ಯಾಶ್ ಹೋದರೆ ಕ್ರೆಡಿಟ್. ಎಲ್ಲಿ ಹೋಗ್ತಾ ಇದೆ? ಬ್ಯಾಂಕ್ನಲ್ಲಿ. ಬ್ಯಾಂಕ್ ನಮಗೆ ಒಂದು ಕಂಪನಿ, ಒಂದು ಆರ್ಗನೈಸೇಷನ್. ಬ್ಯಾಂಕ್ ಇಸ್ ದ ರಿಸೀವರ್, ಅಂದರೆ ಅದು ಏನಾಗ್ತೈತೆ? ರೈಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 30,000 ಬ್ಯಾಂಕ್ ಬೀಯಿಂಗ್ ಕ್ಯಾಶ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್, ರೈಟ್. 31ನೇ ತಾರೀಕಿಗೆ ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಯಾವಾಗಾದರೆ ಪರ್ಸ್ನಲ್ ಯೂಸಿಗೆ ತಗೊಂಡ್ರೆ, ರೈಟ್, ಅದೇನಾಗ್ತೈತೆ ನಮಗೆ? ಡ್ರಾಯಿಂಗ್ಸ್ ಅಂತ ಆಗ್ತೈತೆ. ಈಗ ನಿಮಗೆ ಇನ್ನೊಂದು ಕನ್ಫ್ಯೂಸ್ ಏನಾಗ್ತೈತೆ ಅಂತ ಹೇಳ್ತೀನಿ ನೋಡ್ರಿ. ಈಗ ವಿತ್ಡ್ರಾ ಕ್ಯಾಶ್, ಈಗ ಓನರ್ ಏನು ಮಾಡ್ತಾ ಇದ್ದಾನೆ? ಕ್ಯಾಶನ್ನು ತಗೊತಾ ಇದ್ದಾನೆ ಅಂದರೆ ನೀವು ಹೇಳ್ಬೋದು, ಸರ್ ತಗೊತಾ ಇದ್ದಾನಲ್ರಿ, ಕ್ಯಾಶ್ ಬರ್ತಾ ಇದೆ ಅಲ್ಲ ಅಂತ ನೀವು ಹೇಳ್ಬೋದು, ರೈಟ್. ಬಟ್ ನಾವು ಕ್ಯಾಶನ್ನು ಬಿಸ್ನೆಸ್ಸಿನ ರೂಪದಲ್ಲಿ ನೋಡಬೇಕು. ಬಿಸ್ನೆಸ್ಸಿಗೆ ಏನಾಗ್ತಾ ಇದೆ? ಬಿಸ್ನೆಸ್ಸಿಂದ ಹೋಗ್ತಾ ಇದೆ ಯಾರಿಗೆ? ಓನರಿಗೆ, ರೈಟ್. ನಾವು ಓನರ್ ಕಡೆ ನಿಂತು ನೋಡಬಾರ್ದು, ಬಿಸ್ನೆಸ್ ಕಡೆ ನಿಂತು ನೋಡಬೇಕು, ರೈಟ್. ಅದಕ್ಕಾಗಿ ಕ್ಯಾಶ್ ಹೋಗ್ತಾ ಇದೆ, ರೈಟ್. ಅಲ್ಲಿ ಏನು ಮಾಡ್ತೀವಿ ನಾವು? ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಬಂದರೆ ಡೆಬಿಟ್, ಹೋದರೆ ಕ್ರೆಡಿಟ್. ಎಷ್ಟು ಅಮೌಂಟು? 8,000,
ಬೀಯಿಂಗ್ ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸನಲ್ ಯೂಸ್. ಇಲ್ಲಿವರೆಗೆ ಜರ್ನಲ್ ಎಂಟ್ರಿ ಆಯ್ತು. ಈಗ ಜರ್ನಲಿಂದ ನಾವು ಲೆಡ್ಜರ್ ಮಾಡಬೇಕು, ರೈಟ್. ಲೆಡ್ಜರ್ ಹೇಗೆ ಮಾಡಬೇಕು, ಪ್ರತಿಯೊಂದ್ರದ್ದು ಕ್ಯಾಶ್ ಇದೆ ಅಲ್ರಿ, ಕ್ಯಾಶಿಂದ ಸಪ್ರೇಟ್ ಅಕೌಂಟ್ ಹಾಕಬೇಕು, ರೈಟ್. ಕ್ಯಾಪಿಟಲಿಂದ ಸಪ್ರೇಟ್ ಅಕೌಂಟ್ ಹಾಕಬೇಕು, ಪರ್ಚೇಸ್ ಸಪ್ರೇಟ್ ಅಕೌಂಟ್, ಮತ್ತು ಕ್ಯಾಶ್ ಆಲ್ರೆಡಿ ಒಂದು ಸಲ ಹಾಕಿದರೆ ಮತ್ತೆ ಹಾಕೋದು ಬೇಡ, ಒಂದೇ ಸಲ ಅಕೌಂಟ್, ರೈಟ್. ಯಾವ ರೀತಿಯಲ್ಲಿ ಅಂತ ಹೇಳ್ತೀನಿ. ಕಾವ್ಯ ಅಕೌಂಟ್, ಸೇಲ್ಸ್ ಅಕೌಂಟ್, ಕೃಷಿ ಅಕೌಂಟ್, ಕ್ಯಾಶ್ ಆಲ್ರೆಡಿ ಇದೆ, ಕ್ಯಾಶ್ ಇದೆ, ಕಮಿಷನ್ ಅಕೌಂಟ್, ಕ್ಯಾಶ್ ಇದೆ, ಕಾವ್ಯ ಇದೆ, ರೆಂಟ್ ಅಕೌಂಟ್, ರೈಟ್. ಇವೆಲ್ಲ ಸಪ್ರೇಟ್ ಆಗಬೇಕು. ಅಂದರೆ ಪ್ರತಿಯೊಂದು ಪರ್ಟಿಕ್ಯುಲರ್ ಆದ ಅಕೌಂಟ್ಸ್ಗಳನ್ನು ಹಾಕಬೇಕು. ಆ ಪರ್ಟಿಕ್ಯುಲರ್ಸ್ ಅಕೌಂಟನ್ನು ಹಾಕೋದಕ್ಕೆ ನಾವೇನಂತ ಹೇಳ್ತೀವಿ, ಲೆಡ್ಜರ್ ಅಕೌಂಟ್ ಅಂತ ಹೇಳ್ತೀವಿ. ಹೇಗಾಗಬೇಕು, ಮೊದಲು ನಾನು ಒಂದು ಮೆಥಡನ್ನು ಹೇಳ್ತೀನಿ. ಫಸ್ಟ್ ಯಾವುದು ತೊಗೊತೀನಿ, ಕ್ಯಾಶ್ ಅಕೌಂಟನ್ನು ತೊಗೊತೀನಿ, ರೈಟ್. ಈಗ ಕ್ಯಾಶ್ ಅಕೌಂಟ್ ಅಂತ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಈ ಜರ್ನಲಿಂದ ಲೆಡ್ಜರಿಗೆ ಟ್ರಾನ್ಸ್ಫರ್ ಮಾಡುವ ಒಂದು ಆ್ಯಕ್ಟಿವಿಟಿ, ಒಂದು ಪ್ರೊಸೆಸ್ಸಿಗೆ ನಾವೇನಂತ ಹೇಳ್ತೀವಿ, ಪೋಸ್ಟಿಂಗ್ ಅಂತ ಹೇಳ್ತೀವಿ, ರೈಟ್. ಈಗ ಪೋಸ್ಟಿಂಗ್ ಮಾಡಾಕತ್ತೀವಿ ಯಾವ್ದು ಅಕೌಂಟಿಗೆ, ಫಸ್ಟ್ ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ ಅಲ್ರಿ, ಕ್ಯಾಶ್ ಅಕೌಂಟ್ ತೊಗೊರಿ. ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ ಕಂಪಲ್ಸರಿ ಇದ್ದೇ ಇರ್ತೈತೆ, ರೈಟ್. ಅದಕ್ಕಾಗಿ ಮೊದಲು ಕ್ಯಾಶ್. ಈಗ ಕ್ಯಾಶ್ ತೊಗೊಂಡಿದ್ದ ಕೂಡಲೇ ಏನು ಮಾಡಬೇಕು ಅದು ಕೇಳ್ಕೊರಿ, ರೈಟ್. ಇಲ್ಲಿ ಯಾವುದು ಕ್ಯಾಶ್ ಅಕೌಂಟ್ನಲ್ಲಿ ಏನು ಯಾವ ಸೈಡ್ ಬರಬೇಕಂತ ಹೇಳ್ತಾ ಇದ್ದಾನೆ, ಡೆಬಿಟ್ ಸೈಡ್. ಅಂದರೆ ಡೆಬಿಟ್ ಸೈಡೇ ತೊಗೋಬೇಕು. ಈ ಕಡೆ ಡೆಬಿಟ್ ಸೈಡ್ ಬರ್ತೈತೆ, ಈ ಕಡೆ ಕ್ರೆಡಿಟ್ ಸೈಡ್ ಬರ್ತೈತೆ. ಅದಂತೂ ಕಾಮನ್ ಆಗಿ ಗೊತ್ತಿದೆ ಅಲ್ರಿ, ರೈಟ್. ಅಂದರೆ ಏನು ಹೇಳ್ತಾ ಇದ್ದಾನೆ ಜರ್ನಲ್ ಎಂಟ್ರಿನಲ್ಲಿ, ಕ್ಯಾಶ್ ಅಕೌಂಟ್ನಲ್ಲಿ ಯಾವ ಸೈಡ್ ಬರಬೇಕು, ಡೆಬಿಟ್ ಸೈಡ್ ಬರಬೇಕಂತ ಹೇಳ್ತಾ ಇದ್ದಾನೆ, ರೈಟ್. ಕ್ಯಾಶ್ ಅಕೌಂಟ್ನಲ್ಲಿ ಯಾವ ಸೈಡ್ ಬರಬೇಕು, ಡೆಬಿಟ್ ಸೈಡ್ ಬರಬೇಕಂತ ಹೇಳ್ತಾ ಇದ್ದಾನೆ. ಈಗ ಇದು ಕ್ಯಾಶ್ ಅಕೌಂಟ್, ಡೆಬಿಟ್ ಸೈಡ್ ಬರಬೇಕು. ಅದಕ್ಕಿಂತ ಮುಂಚೆ ಫಾರ್ಮೆಟ್ ನೋಡ್ಕೊಂಡು ಏನು ಬರ್ತೈತ್ರಿ, ಡೇಟ್, ಪರ್ಟಿಕ್ಯುಲರ್ಸ್, JF, ಅಲ್ಲಿ LF, ಇಲ್ಲಿ LF ಲೆಡ್ಜರ್ ಫೋಲಿಯೋ, ಇಲ್ಲಿ ಜರ್ನಲ್ ಫೋಲಿಯೋ, ರೈಟ್. JF ಅಮೌಂಟ್ ಅಂದರೆ ಇದು ಒಂದು ಕಾಲಮ್ ಆಯಿತು. ಈ ಕಡೆ ಸೇಮ್ ಡೇಟ್, ಪರ್ಟಿಕ್ಯುಲರ್ಸ್, JF ಅಮೌಂಟ್, ರೈಟ್. ಓಕೆ, ಈ ಥರ ಕಾಲಮ್ಸ್ ಬರ್ತವೆ. ಈ ಕಡೆದೆಲ್ಲ ಈ ಅಮೌಂಟ್ಗಿಂತ ಈ ಕಡೆ ಡೆಬಿಟ್, ಈ ಕಡೆ ಕ್ರೆಡಿಟ್, ರೈಟ್. ನೋಡೋಣ. ಅಂದರೆ ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಕ್ಯಾಶ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರಬೇಕು, ರೈಟ್. ಏನಂತ ಬರಬೇಕು, ಕ್ಯಾಶ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಅಂದರೆ ಇದರಲ್ಲಿ ಕ್ರೆಡಿಟ್ ಎಂಟ್ರಿ ಏನಿದೆ ಅದು ಬರಬೇಕು. ಏನಿದೆ ರೀ, ಕ್ಯಾಪಿಟಲ್ ಅಕೌಂಟ್. ಎಷ್ಟಿದೆ, 5 lakhs. ಈಗ ಎಲ್ಲೆಲ್ಲಿ ಕ್ಯಾಶ್ ಬಂದಿದೆ ಎಲ್ಲವೂ ಕ್ಯಾಶ್ ಎಂಟ್ರಿನಲ್ಲಿ ತೊಗೊಂಬಿಡೋಣ್ರಿ ಫಸ್ಟಿಗೆ, ರೈಟ್. ಜರ್ನಲ್ ಎಂಟ್ರಿ ಮಾಡಿದ ಮೇಲೆ ಕ್ಲಿಯರ್ ಆಯ್ತು ರೀ. ಅಂದರೆ ಕ್ಯಾಶ್ ಅಕೌಂಟ್ನಲ್ಲಿ ಮತ್ತೆ ಕ್ಯಾಶ್ ತೊಗೊಳಕ್ಕೆ ಬರಲ್ರಿ. ಈಗ ಒಂದು ವೇಳೆ ಹೇಳ್ತೀವಿ ನೋಡ್ರಿ, ಇಲ್ಲಿ ಕ್ಯಾಶ್ ತೊಗೊಂಡು ಇಲ್ಲಿನೂ ನಾವು ಕ್ಯಾಶ್ ತೊಗೊಂಡ್ರೆ ಈಗ ರೊಕ್ಕ ಬಂದಿದ್ದಾವೆ 5 ಲಕ್ಷ, ಯಾಕೆ ಬಂದಿದೆ ಅಂತ ಗೊತ್ತಾಗಲ್ಲ ಕ್ಯಾಶ್ ತೊಗೊಂಡ್ರೆ. ಅದಕ್ಕಾಗಿ ನಮಗೆ ಕ್ಯಾಶ್ ಬಂದಿದೆ, ಯಾಕೆ ಬಂದಿದೆ, ಎಲ್ಲಿಂದ ಬಂದಿದೆ, ಕ್ಯಾಪಿಟಲ್ ಮೂಲಕ ಬಂದಿದೆ. ಕ್ಲಿಯರ್ ಆಯ್ತು ರೀ, ರೈಟ್. ಈ ಟೈಪ್ನಲ್ಲಿ ನಾವು ತೊಗೊತೀವಿ. ನೆಕ್ಸ್ಟ್ ಎರಡನೇ ಎಂಟ್ರಿನಲ್ಲಿ ನೋಡ್ರಿ, ಇಲ್ಲಿನೂ ಕ್ಯಾಶ್ ಇದೆ. ಯಾವ ಸೈಡ್ ಇದೆ, ಕ್ರೆಡಿಟ್ ಸೈಡ್. ಅಂದರೆ ಈ ಸೈಡ್ ಬರಬೇಕು. ಏನಂತ ಬರಬೇಕು, ಅದರ ಡೆಬಿಟ್ ಎಂಟ್ರಿ ಏನಿದೆ, ಪರ್ಚೇಸ್ ಅಂತ ಇದೆ, ಪರ್ಚೇಸ್ ಅಂತ ಬರಬೇಕು. January 5 ಪರ್ಚೇಸ್ ಅಕೌಂಟ್ ಎಷ್ಟು, 1 lakh. ಕ್ಲಿಯರ್ ಆಯ್ತು ರೀ. ನೆಕ್ಸ್ಟ್ ಮತ್ತೆ ಕ್ಯಾಶ್ ಎಲ್ಲಾದ್ರೆ ಐತಾ, ಇದರಲ್ಲಿ ಕ್ಯಾಶ್ ಇಲ್ಲ, ಇದರಲ್ಲಿ ಕ್ಯಾಶ್ ಇದೆ, ರೈಟ್. ಯಾವ ಸೈಡ್ ಇದೆ ಕ್ಯಾಶ್, ಕ್ರೆಡಿಟ್ ಸೈಡ್, ರೈಟ್. ಅಂದರೆ ಕ್ರೆಡಿಟ್ ಸೈಡ್ ಬರಬೇಕು, ಕ್ಯಾಶ್ ಅಕೌಂಟಿನ ಕ್ರೆಡಿಟ್ ಸೈಡ್ ಬರಬೇಕು. ಏನಂತ ಬರಬೇಕು, ಇಲ್ಲಿ ಏನಂತ ಇದೆ, ಡೆಬಿಟ್ ಎಂಟ್ರಿ ಏನಿದೆ, ಕೃಷಾ, ರೈಟ್. ಕೃಷಾ ಅಂತ ಇದೆ. ನಾವೇನು ಮಾಡಬೇಕು, January 15ಗೆ ಕೃಷಾ ಅಕೌಂಟ್ ಅಂದರೆ 15,000. ಕ್ಯಾಶ್ ಏನು ಮಾಡಿವಿ, ಕೊಟ್ಟಿವಿ ಅಂತ ಅರ್ಥ. ಇದು ಕ್ಯಾಶ್ ಹೋಗಿದೆ ಪರ್ಚೇಸಿಗೆ, ಇದು ಕ್ಯಾಶ್ ಕೃಷಿಗೆ ಹೋಗಿದೆ, ರೈಟ್. ಕ್ಯಾಪಿಟಲಿಂದ ಬಂದಿದೆ, ಇದು ಹೋಗಿದ್ದು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಯಾಕೆ ಬಂದಿದೆ, ಯಾಕೆ ಹೋಗಿದೆ ಅಂತ ನಮಗೆ ಕ್ಲಿಯರಾಗಿ ಸಿಗ್ತಾಯಿದೆ, ರೈಟ್. ನೆಕ್ಸ್ಟ್ ಮತ್ತೆ ಕ್ಯಾಶ್ ಎಲ್ಲಿಯಾದರೂ ಇದೆ ನೋಡ್ರಿ, ಇಲ್ಲಿದೆ ಕ್ಯಾಶ್. ಯಾವ ಸೈಡ್ ಐತೆ, ಡೆಬಿಟ್ ಸೈಡ್ ಐತೆ. ಅಂದರೆ ಕ್ಯಾಶ್ ಅಕೌಂಟಿನ ಡೆಬಿಟ್ ಸೈಡ್ ಬರಬೇಕು. ಏನಂತ ಬರಬೇಕು, ಕೆಳಗಡೆ ಏನಿದೆ ರೀ ಅದು ಬರಬೇಕು, ಕಮಿಷನ್ ಅಂತ, ರೈಟ್. ಅಂದರೆ ಕಮಿಷನ್ ಅಮೌಂಟ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 5,000, ರೈಟ್. ಓಕೆ, ನೆಕ್ಸ್ಟ್ ಕ್ಯಾಶ್ ಮತ್ತು ಕಾವ್ಯ ಕಡೆಯಿಂದ ಬರ್ತಾ ಇದೆ. ಯಾವ ಸೈಡ್ ಐತೆ, ಡೆಬಿಟ್ ಸೈಡ್. ಕ್ಯಾಶ್ ಅಕೌಂಟಿನ ಡೆಬಿಟ್ ಸೈಡ್ ತೊಗೋರಿ. ಏನಂತ ತೊಗೋಬೇಕು, ಕಾವ್ಯ ಅಕೌಂಟ್, ರೈಟ್. 30,000, ರೈಟ್. ಮತ್ತು ಕಾವ್ಯ ಅಕೌಂಟ್ನಲ್ಲಿ ಕ್ಯಾಶ್ ಅಂತ ಹೋಗ್ತೈತೆ, ಕ್ಯಾಶ್ ಅಕೌಂಟ್ನಲ್ಲಿ ಕಾವ್ಯ ಅಂತ ಬರ್ತೈತೆ. ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಐತೆ, ರೈಟ್. ಇಲ್ಲಿ ಕ್ರೆಡಿಟ್ ಸೈಡ್, ಯಾಕೆಂದರೆ ಕೊಡ್ತಾ ಇದೀವಿ ಅಂದರೆ ಕ್ರೆಡಿಟ್ ಸೈಡ್ ಬರ್ತೈತೆ. ಕ್ಯಾಶ್ ಹೋಗ್ತಾ ಇದೆ, ಏನಂತ ತೊಗೋಬೇಕು, ರೆಂಟ್. ಯಾಕೆ ಹೋಗ್ತಾ ಇದೆ, ರೆಂಟಿಗೆ ಹೋಗ್ತಾ ಇದೆ. January 21 ರೆಂಟ್ ಎಷ್ಟು, 15,000, ರೈಟ್. ಮತ್ತು ಇಲ್ಲಿ ಕ್ಯಾಶ್ ಯಾವ ಸೈಡ್ ಐತೆ, ಕ್ರೆಡಿಟ್ ಸೈಡ್ ಐತೆ, ರೈಟ್. ಕ್ರೆಡಿಟ್ ಸೈಡ್ ಇದೆ ಅಂದರೆ ಕ್ಯಾಶ್ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ, ಬ್ಯಾಂಕಿಗೆ. ಅಂದರೆ ಏನಂತ ತೊಗೋಬೇಕು,
ಜನವರಿ 25 ಬ್ಯಾಂಕ್ ಅಕೌಂಟ್ 30,000 ರೈಟ್. ಮತ್ತು ಲಾಸ್ಟಿಗೆ ಕ್ಯಾಶ್ ಇದೆ, ಯಾವ ಸೈಡ್ ಐತೆ ಕ್ರೆಡಿಟ್ ಸೈಡ್ ಐತೆ, ಅಂದರೆ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಸಹ ಕ್ರೆಡಿಟ್ ಸೈಡ್ ತೊಗೋರಿ. ಏನಂತ ತೊಗೊಂತೀರಿ ಡ್ರಾಯಿಂಗ್ಸ್ ಅಂತ, ರೈಟ್. ಎಷ್ಟು 8,000. ಈಗ ಎಲ್ಲವೂ ಕ್ಯಾಶ್ ಎಂಟ್ರಿ ಏನು ಮಾಡಿವಿ ನಾವು ಒಂದು ಅಕೌಂಟ್ನಲ್ಲಿ ಹಾಕಿವಿ, ಒಂದು ಸಪ್ರೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿವಿ ಕ್ಯಾಶ್ ಅಕೌಂಟ್ ಅಂತ, ಕ್ಯಾಶಿಗೆ ಸಂಬಂಧಪಟ್ಟ. ಈಗ ನೋಡ್ರಿ ಇಲ್ಲಿಂದ ಯಾವುದೇ ಎಂಟ್ರಿ ಈ ಕ್ಯಾಶ್ನಲ್ಲಿ ಬಂದಿಲ್ಲ, ಯಾಕಂದರೆ ಇಲ್ಲಿ ಕ್ಯಾಶ್ ಇಲ್ಲ. ಎಲ್ಲೆಲ್ಲಿ ಕ್ಯಾಶ್ ಇರ್ತೈತೆ ಅದನ್ನಷ್ಟೇ ನಾವು ತೊಗೋಬೇಕು, ರೈಟ್ ರೀ. ಈಗ ಟೋಟಲ್ ಮಾಡಿರಿ, ಅಂದರೆ ಯಾವ ಸೈಡ್ ಜಾಸ್ತಿ ಇದೆ, ಆಲ್ಮೋಸ್ಟ್ ಆಲ್ ಕ್ಯಾಶ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡೇ ಜಾಸ್ತಿ ಇರುತ್ತೆ, 5,35,000, ರೈಟ್. ಸೇಮ್ ಆ್ಯಸ್ ಇಟ್ ಈಸ್ 5,35,000 ಈ ಕಡೆ ತಗೊಳ್ಳಿ. ಈಗ 5,35,000ನಲ್ಲಿ ಇವೆಲ್ಲ ಮೈನಸ್ ಮಾಡಿರಿ, ರೈಟ್. ಇವೆಲ್ಲ ಮೈನಸ್ ಮಾಡಿದ ಮೇಲೆ ಏನು ಉಳಿತೈತೆ ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಎಷ್ಟಿದೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ನೋಡ್ಕೊರಿ, 3,72,000. ಈಗ ಹೇಳ್ತೀನಿ, ಇದೆಲ್ಲ ಕ್ಯಾಶ್ ನಮಗೆ ಬಂದಿದ್ದು ಎಲ್ಲಿಂದ ಬಂತು, ಕ್ಯಾಪಿಟಲ್ ಬಂತು, ಕಮಿಷನ್ ಬಂತು, ಕಾವ್ಯ ಕೊಟ್ಟಿದ್ದಾಳೆ. ಒಟ್ಟು ನಮಗೆ ಅಮೌಂಟ್ ಬಂದಿದ್ದೆಷ್ಟು 5,35,000. 5,35,000 ರೂಪಾಯಿದಲ್ಲಿ ಪರ್ಚೇಸಿಗೆ ಹೋಯಿತು, ಕ್ರಿಶಾಗೆ ಕೊಟ್ಟಿವಿ, ರೆಂಟ್ ಕೊಟ್ಟಿವಿ, ಬ್ಯಾಂಕ್ನಲ್ಲಿ ಹಾಕಿವಿ, ಡ್ರಾಯಿಂಗ್ಸ್ ತೊಗೊಂಡಿವಿ. ಇದು ತೊಗೊಂಡಿದ ಮೇಲೆ ಈಗ ಪ್ರೆಸೆಂಟ್ ನಮ್ಮ ಕಡೆ ಕ್ಯಾಶ್ ಎಷ್ಟು ಉಳಿಬೇಕು, ಈ ಬಂದಿದ್ದ ಅಮೌಂಟ್ನಲ್ಲಿ ಹೋಗಿದ್ದ ಅಮೌಂಟ್ ಲೆಸ್ ಮಾಡಿದ ಮೇಲೆ ಏನು ಅಮೌಂಟ್ ಉಳಿದೈತೆ ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 3,72,000, ರೈಟ್. ಇದೇ ಕ್ಯಾರಿಡ್ ಆನನ್ನು ನಾವೇನು ಮಾಡ್ತೀವಿ ಈ ಕಡೆ ಬ್ರಾಡ್ ಡೌನ್ ಮಾಡ್ತೀವಿ, ರೈಟ್. ಇಲ್ಲಿ ಕ್ಯಾರಿಡ್ ಆನ್ ಆಗಿದ್ದು ಮತ್ತು ನೆಕ್ಸ್ಟ್ ತಿಂಗಳಿಂದ ಮತ್ತೆ ಬ್ರಾಡ್ ಡೌನ್ ಆಗ್ತೈತೆ. ಎಲ್ಲಿ ಈ ಕಡೆ ಟೋಟಲಿನ ಕೆಳಗಡೆ ತೊಗೊತೀವಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಕ್ಲಿಯರ್ ಆಯ್ತು ರೈಟ್. ಇದೇ ಥರ ಈಗ ಪರ್ಚೇಸ್ ಅಕೌಂಟ್ ತೊಗೋರಿ. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್, ಇದು ಪರ್ಚೇಸ್ ಲೆಡ್ಜರ್, ಫಾರ್ಮೆಟ್ ಸೇಮ್, ಡೇಟ್ ಪರ್ಟಿಕ್ಯುಲರ್ಸ್ JF ಅಮೌಂಟು, ಡೇಟ್ ಪರ್ಟಿಕ್ಯುಲರ್ಸ್ JF ಅಮೌಂಟ್, ರೈಟ್. ಇದೇ ಥರ ಈಗ ಕ್ಯಾಶ್ ಎಲ್ಲೆಲ್ಲಿ ಸಂಬಂಧಪಡ್ತೈತಿ, ಈಗ ಪರ್ಚೇಸ್ ಎಲ್ಲೆಲ್ಲಿ ಇದ್ದಾವೆ ಎಲ್ಲವೂ ತೊಗೋರಿ. ಎಲ್ಲಿ ಇಲ್ಲ ಪರ್ಚೇಸ್, ರೈಟ್. ಒಂದೇ ಇದೆ ಜನವರಿ 15 ಇದೆ, ಒಂದೇ ಇದೆ, ರೈಟ್. ಪರ್ಚೇಸ್ ಅಕೌಂಟ್ನಲ್ಲಿ ಯಾವ ಸೈಡ್ ತೊಗೋಬೇಕು, ಡೆಬಿಟ್ ಸೈಡ್ ತೊಗೋಬೇಕು. ಏನಂತ ತೊಗೋಬೇಕು, ಕ್ಯಾಶ್ ಅಂತ ತೊಗೋಬೇಕು, ರೈಟ್. 1 lakh ಅಂದರೆ ಪರ್ಚೇಸ್ ಅಕೌಂಟ್ನಲ್ಲಿ ಕ್ಯಾಶ್ ಅಂತ ಬರ್ತೈತೆ, ಕ್ಯಾಶ್ ಅಕೌಂಟ್ನಲ್ಲಿ ಪರ್ಚೇಸ್ ಅಂತ ಬರ್ತೈತೆ. ಕ್ಲಿಯರ್ ಆಯ್ತು. ಒಂದು ಅಕೌಂಟ್ನಲ್ಲಿ ಡೆಬಿಟ್ ಆದರೆ ಇನ್ನೊಂದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಗ್ತೈತೆ. ಈಚ್ ಡೆಬಿಟ್ ಎಂಟ್ರಿ ದೇರ್ ವಿಲ್ ಬಿ ಎ ಕ್ರೆಡಿಟ್ ಎಂಟ್ರಿ, ಅಂದರೆ ಒಂದು ಎಂಟ್ರಿ ಡೆಬಿಟ್ ಆದರೆ ಇನ್ನೊಂದು ಎಂಟ್ರಿ ಕ್ರೆಡಿಟ್ ಆಗುತ್ತೆ, ರೈಟ್. ಕ್ಲಿಯರ್ ಆಯ್ತು ರೀ. ಮತ್ತೆ ಎಲ್ಲಾದರೆ ಪರ್ಚೇಸ್ ಅಂತ ಐತೇನ್ರಿ, ಇಲ್ಲ ಅಂದರೆ ಅಕೌಂಟ್ ಕ್ಲೋಸ್ ಮಾಡಿಬಿಡ್ರಿ. ಕ್ಲೋಸ್ ಹೆಂಗೆ ಮಾಡಬೇಕು, ಈಗ ಡೆಬಿಟ್ ಸೈಡ್ ನೋಡಿರಿ, ಕ್ರೆಡಿಟ್ ಸೈಡ್ ನೋಡಿರಿ, ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ, 1 lakh ಟೋಟಲ್ ಮಾಡಿರಿ. ಅದೇ ಟೋಟಲನ್ನು ಈ ಕಡೆ ತೊಗೊಂಬರ್ರಿ. ಈ ಟೋಟಲ್ನಲ್ಲಿ ಏನಾದರೂ ಐತಾ, ಇಲ್ಲಿ ಏನೂ ಇಲ್ಲ, ಮೈನಸ್ ಮಾಡಿದರೆ ಅಷ್ಟೇ ಅಮೌಂಟ್ ಬರ್ತೈತೆ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಎಷ್ಟು 1 lakh. ಈ ಬ್ಯಾಲೆನ್ಸ್ ಈ ಕಡೆ ಕ್ಯಾರಿಡ್ ಆನ್ ಬಂದರೆ ಈ ಕಡೆ ಬ್ರಾಡ್ ಡೌನ್ ಮಾಡ್ಕೋಬೇಕು, 1 lakh ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಲಿಯರ್ ಆಯ್ತು ರೀ. ಈಗ ಪರ್ಚೇಸ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಯಾವ್ದು ಅಕೌಂಟ್ ಹಾಕೋಣ್ರಿ, ಕಾವ್ಯ ಅಕೌಂಟ್ ಹಾಕೋಣ. ಕಾವ್ಯ ಅಕೌಂಟ್, ರೈಟ್. ಕಾವ್ಯ ಅಕೌಂಟ್ ಹಾಕಿದ ಕೂಡಲೇ ಸೇಮ್ ಫಾರ್ಮೆಟ್, ಡೇಟ್ ಪರ್ಟಿಕ್ಯುಲರ್ಸ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್. ಈಗ ಕಾವ್ಯ ಎಲ್ಲೆಲ್ಲಿದ್ದಾಳೆ, ಈಗ ಇಲ್ಲಿ ಫಸ್ಟ್ ಕಾವ್ಯ ಇಲ್ಲಿ ಬಂದಿದ್ದಾಳೆ, ರೈಟ್. ಕಾವ್ಯ ಅಕೌಂಟ್ನಲ್ಲಿ ಯಾವ ಸೈಡ್ ಬರಬೇಕು, ಡೆಬಿಟ್ ಸೈಡ್ ಬರಬೇಕು. ಏನಂತ ಬರಬೇಕು, ಸೇಲ್ಸ್ ಅಂತ ಬರಬೇಕು, ರೈಟ್. ಡೆಬಿಟ್ ಸೈಡ್ ಎಂಟ್ರಿ ಬರಬೇಕು, ಏನಂತ ಬರಬೇಕು, ಜನವರಿ 10ಕ್ಕೆ ಸೇಲ್ಸ್ ಅಕೌಂಟ್ ಎಷ್ಟು 50,000, ರೈಟ್. ಮತ್ತೆ ಎಲ್ಲಾದರೆ ಕಾವ್ಯ ಇದ್ದಾಳೆ ಅಂತ ನೋಡಬೇಕು, ಇಲ್ಲಿದ್ದಾಳೆ, ರೈಟ್. ಇಲ್ಲಿದ್ದಾಳೆ ಅಂದರೆ ಯಾವ ಸೈಡ್ ಇದೆ ಕಾವ್ಯ, ಕ್ರೆಡಿಟ್ ಸೈಡ್ ಇದ್ದಾಳೆ, ರೈಟ್. ಕಾವ್ಯ ಹೆಸರಲ್ಲೇ ಸೀದಾ ನೋಡ್ರಿ ಕ್ರೆಡಿಟ್ ಸೈಡ್ ಇದ್ದಾಳೆ, ಟು ಕ್ರೆಡಿಟ್ ಸೈಡ್. ಈಗ ಕ್ರೆಡಿಟ್ ಸೈಡ್ ಇದೆ ಅಂದರೆ ಈ ಎಂಟ್ರಿ ಏನಾಗಬೇಕು, ಕಾವ್ಯ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಹೋಗಬೇಕು. ಏನಂತ ಹೋಗಬೇಕು, ಕಾವ್ಯ ಅಕೌಂಟ್ ಕ್ಯಾಶ್ ಅಕೌಂಟ್, ರೈಟ್. 30,000 ಅಂದರೆ ಕ್ಯಾಶ್ ಅಕೌಂಟ್ನಲ್ಲಿ, ಕಾವ್ಯ ಅಕೌಂಟ್ನಲ್ಲಿ ಕ್ಯಾಶ್ ಅಕೌಂಟ್ ಬಂದಿದೆ, ಕ್ಯಾಶ್ ಅಕೌಂಟ್ನಲ್ಲಿ ಒಂದು ಕಾವ್ಯ ಇರ್ತಾಳೆ ಡೆಬಿಟ್ ಸೈಡ್ 30,000, ಅದೇ ಎಂಟ್ರಿ ಇಲ್ಲಿ, ರೈಟ್. ಕನ್ಫ್ಯೂಸ್ ಆಗಬೇಡ್ರಿ, ಆರಾಮಾಗಿ ನೋಡ್ರಿ, ರೈಟ್. ಈಗ ಟೋಟಲ್ ಮಾಡಬೇಕು. ಹೆಂಗೆ ಟೋಟಲ್ ಮಾಡಬೇಕು, ಈ ಕಡೆ ಜಾಸ್ತಿ ಇದೆ, ರೈಟ್. 50,000 ಇದೆ, 50,000ನಲ್ಲಿ 30,000 ರಿಮೈನಿಂಗ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಏನಪ್ಪ ಇದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಇನ್ನೊಂದು ಸಲ ಹೇಳ್ತೀನಿ. ನಾವು ಅಕ್ಕಿಗೆ ಏನು ಮಾಡಿವಿ, ಮಾರಾಟ ಮಾಡಿವಿ. ಎಷ್ಟು 50,000 ರೂಪಾಯಿ ಉದ್ರಿ ಮಾರಾಟ ಮಾಡಿವಿ. ಮಾರಾಟ ಮಾಡಿದ ಮೇಲೆ ಕಾವ್ಯ ಏನು ಮಾಡಿದಾಳೆ, ನಮಗೆ 30,000 ರೂಪಾಯಿ ಕೊಟ್ಟಿದ್ದಾಳೆ. ಈಗ 50,000ದಲ್ಲಿ ಆಕಿ 30,000 ಕೊಟ್ಟರೆ ಇನ್ನು ಎಷ್ಟು ಕೊಡಬೇಕು, 50,000ದಲ್ಲಿ 30,000 ಮೈನಸ್ ಮಾಡಿರಿ, ಅಂದರೆ ಇಲ್ಲಿ ಏನಾಗ್ತೈತೆ 20,000, ರೈಟ್. ಇನ್ನು 20,000 ರೂಪಾಯಿ ಕೊಡಬೇಕು. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಮತ್ತೆ ಅದನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿರಿ, 20,000 ಬ್ಯಾಲೆನ್ಸ್ ಬ್ರಾಡ್ ಡೌನ್, ರೈಟ್. ಇನ್ನೂ ಒಂದು ಅಕೌಂಟ್ ನೋಡ್ಬಿಡೋಣ,
ರೈಟ್. ಇನ್ನೊಂದು ಯಾವುದು ಕಾವ್ಯ ಅಕೌಂಟ್ ಆದಮೇಲೆ ರೈಟ್ ಕಾವ್ಯ ಅಕೌಂಟ್ ಆಯಿತಾ, ಕೃಷಿ ಅಕೌಂಟ್ ಅಥವಾ ಸೇಲ್ಸ್ ಅಕೌಂಟ್ ನೋಡೋಣ. ಈ ಕಾವ್ಯ ಅಕೌಂಟ್ನಲ್ಲಿ ಮತ್ತೆ ಯಾವುದಿದೆ, ಸೇಲ್ಸ್ ಅಕೌಂಟ್ ಇದೆ. ಸೇಲ್ಸ್ ಅಕೌಂಟ್ ಫಾರ್ಮೆಟ್ ಸೇಮ್, ಡೇಟ್ ಪರ್ಟಿಕ್ಯುಲರ್ಸ್ ಜೆ ಎಫ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ ಜೆ ಎಫ್ ಅಮೌಂಟ್. ರೈಟ್. ಸೇಲ್ಸ್ ಎಲ್ಲೆಲ್ಲಿದೆ, ಒಂದೇ ಇದೆ. ರೈಟ್. ಯಾವುದು ಕಾವ್ಯ ಅಕೌಂಟ್ನಲ್ಲಿ. ಅಂದರೆ ಸೇಲ್ಸ್ ಯಾವ ಸೈಡ್ ಐತೆ, ಕ್ರೆಡಿಟ್ ಸೈಡ್. ಅಂದರೆ ಸೇಲ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಏನಂತ ತೊಗೋಬೇಕು, ಕಾವ್ಯ ಅಂತ ತೊಗೋಬೇಕು. ಜನವರಿ ಕಾವ್ಯ. ಅಂದರೆ ಕಾವ್ಯ ಅಕೌಂಟ್ನಲ್ಲಿ ಸೇಲ್ಸ್ ಇರ್ತೈತೆ, ಸೇಲ್ಸ್ ಅಕೌಂಟ್ನಲ್ಲಿ ಕಾವ್ಯ ಇರ್ತಾಳೆ. ರೈಟ್. 50,000. ಮತ್ತೆ ಎಲ್ಲಾದರೂ ಐತಂದ್ರೆ ಸೇಲ್ಸ್ ಎಲ್ಲಿಯೂ ಇಲ್ಲ. ಟೋಟಲ್ ಮಾಡಿರಿ. ಅಂದರೆ ಈ ಕಡೆ ಜಾಸ್ತಿ ಇದೆ, ಇದು ಮೊದಲು ಟೋಟಲ್ ಮಾಡಿರಿ 50,000. ಅದೇ 50,000 ಈ ಕಡೆ ತೊಗೊಂಬರ್ಬೇಕು. ಆ 50,000ನಲ್ಲಿ ಇಲ್ಲಿ ಏನಾದರೂ ಇದ್ದರೆ ಮೈನಸ್ ಮಾಡಬೇಕು, ಏನಿಲ್ಲ. ಅದೇ 50,000 ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಮತ್ತು ಈ ಕ್ಯಾರಿಡ್ ಆನ್ ಈ ಕಡೆ ಬಂದಿದೆ, ಈಗ ಡೆಬಿಟ್ ಸೈಡ್ ಬಂದಿದೆ ಅಂದರೆ ಕ್ರೆಡಿಟ್ ಸೈಡ್ ಬ್ರಾಡ್ ಡೌನ್ ಮಾಡಬೇಕು. ರೈಟ್ ರೀ. ಈಗ ಯಾವ ಸೈಡ್ ಬ್ರಾಡ್ ಡೌನ್ ಮಾಡಿವ್ರಿ ನಾವು, ಡೆಬಿಟ್ ಸೈಡ್ ಬ್ರಾಡ್ ಡೌನ್ ಮಾಡಿ. ಇದು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂತು, ಡೆಬಿಟ್ ಸೈಡ್ ಬ್ರಾಡ್ ಡೌನ್ ಮಾಡಿವಿ. ಅದೇ ಇದು ಡೆಬಿಟ್ ಸೈಡ್ ಬಂದಿದೆ, ಕ್ರೆಡಿಟ್ ಸೈಡ್ ಮಾಡಿ. ರೈಟ್. ಅದೇ ಥರ ಎಲ್ಲ ಲೆಡ್ಜರನ್ನು ಹಾಕಬೇಕು. ಯಾವ್ದು ಹಾಕಿ ನಾನು, ಸೇಲ್ಸ್ ಹಾಕೀನಿ. ಕೃಷಿ ಒಂದು ಹಾಕ್ಬೇಕು. ಕ್ಯಾಶ್ ಆಲ್ರೆಡಿ ಹಾಕಿದ್ದೆ, ಮತ್ತೆ ಕ್ಯಾಶ್ ಹಾಕೋದ ಅವಶ್ಯಕತೆ ಇಲ್ಲರಿ. ಕ್ಯಾಶ್ ಆಲ್ರೆಡಿ ಇದೆ, ಕಮಿಷನ್ ಹಾಕಬೇಕು. ರೈಟ್. ಕ್ಯಾಶ್ ಇದೆ, ಕಾವ್ಯ ಹಾಕೀನಿ. ರೆಂಟ್ ಹಾಕಬೇಕು, ಕ್ಯಾಶ್ ಇದೆ. ರೈಟ್. ಬ್ಯಾಂಕ್ ಹಾಕಬೇಕು. ರೈಟ್. ಈ ಥರ ಎಲ್ಲ ಲೆಡ್ಜರ್ಗಳನ್ನು ಇದೇ ಮೆಥಡ್ನಲ್ಲಿ ಹಾಕಬೇಕು, ಇದೇ ಮೆಥಡ್ನಲ್ಲಿ ಕ್ಲೋಸ್ ಮಾಡಬೇಕು. ಈಗ ನಾವು ಕ್ಲೋಸ್ ಮಾಡಿನಲ್ರಿ, ಟೋಟಲ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನು ಕಂಡು ಹಿಡ್ತೀನಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಅಮೌಂಟ್ನಲ್ಲಿ ಎಷ್ಟು ಅಮೌಂಟು ಬರಬೇಕು. ರೈಟ್. ಈ ಕಾವ್ಯಾಗ ನಾವೇನು ಮಾಡೀವಿ, 50,000 ರೂಪಾಯ್ದು ಮಾರಾಟ ಮಾಡೀವಿ, 30,000 ರೂಪಾಯಿ ಕೊಟ್ಟಿದ್ದಾಳೆ, ಇನ್ನು 20,000 ರೂಪಾಯಿ ಬಾಕಿ. ರೈಟ್. ಕ್ಯಾಶ್ ಇಷ್ಟು ಕ್ಯಾಶ್ ಬಂದಿದೆ, ಇಷ್ಟು ಕ್ಯಾಶ್ ಹೋಗಿದೆ, ಇನ್ನೂ ಇಷ್ಟು ಕ್ಯಾಶ್ ನಮ್ಮ ಕಡೆ ಉಳಿದಿದೆ. ರೈಟ್. ಪರ್ಚೇಸ್ ಅಕೌಂಟಲ್ಲಿ ಇಷ್ಟು ಅಮೌಂಟಿಂದು ಪರ್ಚೇಸ್ ಮಾಡಿದ್ವಿ. ರೈಟ್. ಇನ್ನೂ ಪರ್ಚೇಸ್ ಆಗಿಲ್ಲ, 1 ಲಕ್ಷದಷ್ಟೇ ಪರ್ಚೇಸ್ ಆಗಿದೆ. ಸೇಲ್ಸ್ನಲ್ಲಿ ಇಷ್ಟು ಸೇಲ್ಸ್ ಆಗಿದೆ, 50,000 ರೂಪಾಯಿ. ಕ್ಲಿಯರ್ ಆಯ್ತು ರೀ. ರೈಟ್. ಇದೇ ಪ್ರಾಬ್ಲಮನ್ನು ಒಂದು 2-3 ಸಲ ನೋಡ್ರಿ, ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗ್ತೈತೆ. ಫಸ್ಟ್ ಡೆಫಿನೇಷನ್ ಮೀನಿಂಗ್ ಅದು ಏನು ಹೇಳಿನಲ್ರಿ, ಅದನ್ನು ಅರ್ಥ ಮಾಡ್ಕೊರಿ ಪ್ರಾಕ್ಟಿಕಲ್ ಆಗಿ. ಅದು ಅರ್ಥ ಆದರೆ ಈ ಜರ್ನಲ್ ಎಂಟ್ರಿ ಮಾಡೋದಕ್ಕೆ ಈಸಿ ಆಗ್ತೈತೆ. ಮತ್ತು ಗೋಲ್ಡನ್ ರೂಲ್ಸು ಬಾಯಟ್ ಮಾಡಬೇಕು, ನೆನ್ಪು ಮಾಡಬೇಕು. ರೈಟ್ ರೀ. ರೈಟ್. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ನೋಡೋಣ, ಯಾವುದಾದ್ರೂ ಒಂದು 5 ಮಾರ್ಕ್ಸಿಂದು ಕ್ಲಾಸ್ ಪರ್ಚೇಸ್ ಕಾನ್ಸಿಡರೇಷನನ್ನು ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.